ಶಿವಮೊಗ್ಗ ಬಸವ ಕೇಂದ್ರದ ಅಂತರ್ಜಾಲದಲ್ಲಿ ಚಿಂತನ ಕಾರ್ತಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇದು ಅಲ್ಲಮ ಪ್ರಭುದೇವರ ಅನುಭವ ಮಾಲಿಕೆಯ ಉಪನ್ಯಾಸ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಶಿವಮೊಗ್ಗ ಅಕ್ಕನ ಬಳಗದ ಸದಸ್ಯರಿಂದ ಗುರುಕರಣ ತ್ರಿವಿಧಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿ ತ್ರೈಮಲದೋಳ್ಳಿ ರಾಸಕನೇ ಎನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರ್ಯ ನೀನೆನಗೆ ಕೃಪೆಯಾಗು. ಸಾಧ್ಯ ಸದ್ಭಕ್ತರ್ಗೆ ವೇದ್ಯಾಲಿಂಗೈಕ್ಯರ್ಗೆ ವೇದ್ಯ ಸತ್ಪ್ರಮಥ ಗಣನಿಕರವೆಲ್ಲ ಕಾರಾಧ್ಯ ನೀನೆನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿಗೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವಮರಣವಿಲ್ಲೆಂದು ತವೆ ನಿನ್ನ ಪಾದ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು. ಗಂಟೆಯ ಪಿಡಿದೋರ್ವ ಟೆಂಟಣಿ ಸಲುನಾದ ಮುಂಟಲ್ಲದುಳಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ವೀಣಾನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀಂ ನುಡಿಸಿದಂತೆ ನಾ ಮಾಡದೆ ನುಡಿವೇ ಕೃಪೆಯಾಗು. ಈಗ ವಚನ ಪ್ರಾರ್ಥನೆ ಚಿತ್ರದುರ್ಗದ ಜಮುರಾ ಕಲಾ ತಂಡದ ಹಿರಿಯ ಕಲಾವಿದರಾದ ಶರಣ ತೋಟಪ್ಪ ಉತ್ತಂಗಿ ತಂಡದವರಿಂದ. ಶಿವಗುರುವೆಂದು ಬಲ್ಲಾತನೇ ಗುರು ಶಿವ ಲಿಂಗವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಶಿವಲಿಂಗವೆಂದು ಬಲ್ಲಾತನೇ ಗುರು ಬಲ್ಲಾತನೇ ಗುರು.
ಶಿವಗುರುವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಇಂತಿ ಪಂಚವಿಧವೇ ಶಿವ ಆಚಾರವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮಾ ಸಂಗನ ಬಸವಣ್ಣ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿಮಗೆಯೂ ಗುರು ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೆಯೂ ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಗುಹೇಶ್ವರ ಶಿವಗುರುವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಶಿವಗುರುವೆಂದು ಶಿವಗುರುವೆಂದು
ಬಲ್ಲಾತನೇ ಗುರು ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಬೆಳಗಾವಿಯ JN ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕ ಶರಣ ಡಾಕ್ಟರ್ ಅವಿನಾಶ್ ಕವಿ ಅವರು ಅಲ್ಲಮ ಪ್ರಭುದೇವ ಮತ್ತು ಇಷ್ಟಲಿಂಗ ಎಂಬ ವಿಷಯವಾಗಿ ಉಪನ್ಯಾಸ ನೀಡಲಿದ್ದಾರೆ. ಶರಣ ಡಾಕ್ಟರ್ ಅವಿನಾಶ್ ಕವಿ ಅವರು ಮೂಲತಃ ಭದ್ರಾವತಿಯವರು. MBBS ಹಾಗೂ MD ಪದವಿಯನ್ನು ಬೆಳಗಾವಿಯ ಪ್ರತಿಷ್ಠಿತ KLE ಸಂಸ್ಥೆಯ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಡೆದಿದ್ದಾರೆ. ರಾಷ್ಟ್ರ ಮಟ್ಟದ ಪ್ರೆಸಿಡೆಂಟ್ NBE ಚಿನ್ನದ ಪದಕ ಪಡೆದಿದ್ದಾರೆ. ವೈದ್ಯಕೀಯ ಸಂಶೋಧಕರಾಗಿ ಮಹಿಳೆ, ಮಧುಮೇಹ, ಮಕ್ಕಳ ಆರೋಗ್ಯ ಕುರಿತು ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಸಂಶೋಧನಾ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. 12ಕ್ಕೂ ಹೆಚ್ಚು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವೈದ್ಯಕೀಯ ಸಮ್ಮೇಳನಗಳಲ್ಲಿ ತಮ್ಮ ಸಂಶೋಧನೆಗಳನ್ನು ಮಂಡಿಸಿದ್ದಾರೆ. ತಮ್ಮ 8ನೇ ವಯಸ್ಸಿನಲ್ಲಿ ಅಜ್ಜಿ ಶರಣೆ ಸುವರ್ಣಮ್ಮ ಕವಿ ಅವರಿಂದ ಪ್ರಭಾವಿತರಾಗಿ ಬಸವ ತತ್ವ ಸಿದ್ಧಾಂತ, ವಚನ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಬೆಳೆಸಿಕೊಂಡಿದ್ದಾರೆ. ಚಿತ್ರದುರ್ಗದ ಶ್ರೀ ಮುರುಘಾ ಮಠದ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾ ಶರಣರ ಅನುಗ್ರಹ ಮತ್ತು ಮಾರ್ಗದರ್ಶನದ ಅಡಿಯಲ್ಲಿ ಸಹಜ ಶಿವಯೋಗ, ವಚನಗಳ ಅಧ್ಯಯನ, ಅನುಭವ ಪ್ರಸಾರದಲ್ಲಿ ತೊಡಗಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ 20 ವರ್ಷಗಳಿಂದ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಾಡಿನ ಅನೇಕ ಕಡೆಗಳಲ್ಲಿ ಇಷ್ಟಲಿಂಗ ತತ್ವ, ಶರಣ ಚಿಂತನ, ವಚನಗಳ ವೈಜ್ಞಾನಿಕ ಆಯಾಮ ಇತ್ಯಾದಿ ಕುರಿತು ಚಿಂತನೆ, ಅನುಭವ, ಪ್ರವಚನ ನೀಡಿದ್ದಾರೆ. ಬಸವನರಿವು, ಜವಾಹರಲಾಲ್ ನೆಹರು ಮೆಡಿಕಲ್ ಕಾಲೇಜು, ಕಡೆಗೀಲು ಇವರ ಪ್ರಮುಖ ಪುಸ್ತಕಗಳು. ಇವಲ್ಲದೆ ಹಲವಾರು ಲೇಖನಗಳನ್ನು ನಾನಾ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಇವರ ಸಂಶೋಧನಾ ಪ್ರಬಂಧಗಳಿಗೆ ರಾಜ್ಯ ಮಟ್ಟದ 3 ಹಾಗೂ ರಾಷ್ಟ್ರ ಮಟ್ಟದ 1 ಪ್ರಶಸ್ತಿ ಲಭಿಸಿದೆ. ಶಿವಮೊಗ್ಗ ಬಸವ ಕೇಂದ್ರದ ಚೊಚ್ಚಲ ಶರಣ ಶ್ರೀ ಯುವ ಪ್ರಶಸ್ತಿ, ಇಳಕಲ್ ಮಠದ ಬಸವಗುರು ಕಾರುಣ್ಯ ಪ್ರಶಸ್ತಿ ಪಡೆದಿದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಕ್ಷೀರಸಾಗರದೊಳಗಿರ್ದು ಆಕಳ ಚಿಂತೆಯೇಕೆ, ಮೇರು ಮಂದಿರದೊಳಗಿರ್ದು ಜರಗ ತೊಳೆವ ಚಿಂತೆಯೇಕೆ, ಶ್ರೀ ಗುರುವಿನೊಳಗಿರ್ದು ತತ್ವವಿದ್ಯೆಯ ಚಿಂತೆಯೇಕೆ, ಪ್ರಸಾದದೊಳಗಿರ್ದು ಮುಕ್ತಿಯ ಚಿಂತೆಯೇಕೆ, ಕರಸ್ಥಳದಕ್ಕೆ ಲಿಂಗ ಬಂದ ಬಳಿಕ ಇನ್ನಾವ ಚಿಂತೆ ಹೇಳ ಗುಹೇಶ್ವರ. ನಿಜದ ಅರಿವು, ಆಚಾರ, ಅನುಭವಗಳನ್ನು ಜಗತ್ತಿಗೆ ನೀಡಿದಂಥ ವಿಶ್ವಗುರು ಬಸವ ತಂದೆಯವರನ್ನು, ಅವರ ನಡೆಯಲ್ಲಿ ನಡೆದಂಥ ಎಲ್ಲ ಶರಣ ದಾರ್ಶನಿಕ ಚೇತನಗಳ ಪ್ರೇರಣೆಯ ಜೊತೆಯಲ್ಲಿ ಶಿವಮೊಗ್ಗ ಬಸವ ಕೇಂದ್ರದ ವತಿಯಿಂದ ಆಯೋಜಿಸಲ್ಪಟ್ಟಿರುವಂತಹ ಅಂತರ್ಜಾಲದಲ್ಲಿ ಚಿಂತನ ಕಾರ್ತಿಕ 2020 ಕಾರ್ಯಕ್ರಮದಲ್ಲಿ ಅಲ್ಲಮ ಪ್ರಭು ಮತ್ತು ಇಷ್ಟಲಿಂಗ ಅನ್ನುವಂಥ ವಿಷಯದ ಕುರಿತಾಗಿ ನಾನಿವತ್ತು ಕೆಲವು ಚಿಂತನೆಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಈ ಚಿಂತನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಶರಣೆಯರಲ್ಲಿ ಶರಣು ಶರಣಾರ್ಥಿಗಳು. ಅದರಂತೆಯೇ ಈ ಚಿಂತನ ಕಾರ್ತಿಕಕ್ಕೆ ಸೃಜನಶೀಲತೆ ಮತ್ತು ಪ್ರಯೋಗಶೀಲತೆಯನ್ನು ತಂದುಕೊಟ್ಟಂತಹ ಶಿವಮೊಗ್ಗ ಬಸವ ಕೇಂದ್ರದ ಪರಮಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳುಸಿದ್ಧ ಮಹಾಸ್ವಾಮೀಜಿಯವರ ಜಂಗಮ ಚರಣಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಇದೀಗ ಈ ಚಿಂತನವನ್ನು ಪ್ರಾರಂಭಿಸ್ತಾ ಇದ್ದೇನೆ. 12ನೇ ಶತಮಾನದಲ್ಲಿ ನಡೆದಂಥ ಸಮಾಜೋಧಾರ್ಮಿಕ, ಆಧ್ಯಾತ್ಮಿಕ, ನೈತಿಕ, ಮೌಲಿಕ ಕ್ರಾಂತಿಯ ನೇತಾರರು ಗುರು ಬಸವಣ್ಣನವರು. ಅದನ್ನು ಪ್ರಯೋಗಗೊಳಿಸಲಿಕ್ಕೆ ಅನುಭವ ಮಂಟಪ ಅನ್ನುವಂಥ ಒಂದು ದಿವ್ಯಜ್ಞಾನ ಪ್ರಯೋಗಶಾಲೆಯನ್ನು ಪ್ರಾರಂಭಿಸಿದ್ರು. ಅದರ ಅಧ್ಯಕ್ಷರಾಗಿ ಕಂಗೊಳಿಸಿದಂಥವರು ಜಗತ್ತು ಈವರೆಗೂ ಕಂಡು ಕೇಳರಿಯದಂತಹ ಅನುಭವದ ವಾರಧಿಯಾದಂಥ ಅಲ್ಲಮ ಪ್ರಭುದೇವರು. ಮಹಾಜ್ಞಾನಿ, ಜಂಗಮತ್ವದ ಮೇರು ಎನ್ನಿಸಿಕೊಂಡಂಥ ಅಲ್ಲಮ ಪ್ರಭುದೇವರ ಬದುಕನ್ನು ನೋಡಿದಾಗ ವಿವಿಧ ಘಟ್ಟಗಳನ್ನು ನಾವು ಗಮನಿಸಬಹುದು. ಮೊದಲನೆಯದು ಸಾಂಸಾರಿಕ ಜೀವನ, ಅಲ್ಲಿ ಮಾಯೆಯ ಆಕರ್ಷಣೆಯನ್ನು ಮೀರಿ ನಿಂತಹ ಒಂದು ವೈರಾಗ್ಯದ ತವನಿಧಿಯಾಗಿ, ಎರಡನೆಯದಾಗಿ ಅನಿಮಿಷ ಯೋಗಿಯಿಂದ ಪಡೆದ ಇಷ್ಟಲಿಂಗದ ಮುಖಾಂತರವಾಗಿ ಅಂತರಂಗದ ಅನುಭವವನ್ನು ಜಾಗೃತಗೊಳಿಸಿಕೊಂಡಂಥ ಆಧ್ಯಾತ್ಮ ಚಿಂತಕನಾಗಿ, ಅದು ಅವರ ಜೀವನದ ಪ್ರಮುಖ ಘಟ್ಟ. ಅಲ್ಲಿಂದ ಮುಂದುವರೆದು ಇಡೀ ಜೀವನದ ದಿಕ್ಕನ್ನೇ ಬದಲಿಸಿದಂಥ ಒಂದು ಪ್ರಮುಖವಾದಂಥ ಘಟನೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಜಾಗೃತಗೊಂಡಂಥ ಒಂದು ಬೆಳಕು ಎಲ್ಲೆಡೆ ಪಸರಿಸಿ ಅವರನ್ನ ಭೇಟಿಯಾದವರನ್ನೆಲ್ಲ ಅವರ ಅನುಭವ ದರ್ಶನ ಮಾಡಿಸಿದಂಥ ದಾರ್ಶನಿಕರಾಗಿ ಅವರು ಹೊರಹೊಮ್ಮುತ್ತಾ ಇದ್ದಾರೆ. ಹಾಗಾಗಿ ಈ ಅಲ್ಲಮ ಪ್ರಭುಗಳ ಇಷ್ಟಲಿಂಗದ ಪರಿಕಲ್ಪನೆಯನ್ನು ನಾವು ಇವತ್ತು ಚಿಂತನೆಯ ಮುಖಾಂತರವಾಗಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಅಲ್ಲಮ ಪ್ರಭುದೇವರು ಇಷ್ಟಲಿಂಗವನ್ನು ಪಡೆದಂಥ ಒಂದು ಘಟನೆ ಅದು ಆಕಸ್ಮಿಕ, ಅಷ್ಟೇ ಅದ್ಭುತವಾದಂಥ ಒಂದು ಸಂಗತಿ. ಅನಿಮಿಷ ಯೋಗಿಯಿಂದ ಪಡೆದಂಥ ಇಷ್ಟಲಿಂಗ ಅಲ್ಲಿ
ಕಾವ್ಯಗಳ ಮುಖಾಂತರವಾಗಿ, ವಚನಗಳ ಮುಖಾಂತರವಾಗಿ ನಾವು ನೋಡೋದಾದರೆ ಅದು ಯಾವುದೇ ಒಂದು ವಿಧಿವತ್ತಾದ ದೀಕ್ಷಾ ಪದ್ಧತಿಯನ್ನು ಒಳಗೊಳ್ಳದೆ, ಹಸ್ತಮಸ್ತಕ ಸಂಯೋಗವಾಗಲಿ, ಮಂತ್ರೋಪದೇಶವಾಗಲಿ ಇಲ್ಲದೆ ಎಲ್ಲವೂ ನೋಟದಲ್ಲಿ ನಡೆದಂಥ ಒಂದು ಅಪೂರ್ವವಾದಂಥ ಅನುಭವವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಅವರದೇ ಮಾತಿನಲ್ಲಿ ಹೇಳೋದಾದರೆ, ಕಾಣಬಾರದ ಲಿಂಗವು ಕರಸ್ಥಳಕ್ಕೆ ಬಂದರೆ ಎನಗಿದು ಸೋಜಿಗ, ಎನಗಿದು ಸೋಜಿಗ, ಅಹುದೆನಲೆಮ್ಮೆನು ಅಲ್ಲೆನಲೆಮ್ಮೆನು, ಗುಹೇಶ್ವರ ಲಿಂಗವು ನಿರಾಳ ನಿರಾಕಾರ ಬಯಲು ಆಕಾರವಾದಡೆ. ಇಲ್ಲಿ ನಿರಾಕಾರ ಪರವಸ್ತುವಿನ ಚಿತ್ಕಳೆಯಾಗಿ ಇಷ್ಟಲಿಂಗ ಅವರ ಕೈಗೆ ದೊರಕಿದಾಗ ಆದಂಥ ಅಪರಿಮಿತ ಆನಂದವನ್ನು ಅವರಿಲ್ಲಿ ವರ್ಣಿಸ್ತಾ ಇರುವಂಥದ್ದು ಇಷ್ಟಲಿಂಗದ ಒಂದು ಮಹೋನ್ನತಿಯನ್ನು ತಿಳಿಸೋದ್ರ ಜೊತೆಗೆ ಅವರಿಗಾದಂಥ ದಿವ್ಯಾನುಭವವನ್ನು ಕೂಡ ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಅವರ ಮತ್ತೊಂದು ವಚನವನ್ನು ನಾವಿಲ್ಲಿ ಗಮನಿಸಬೇಕು. ಚಿತ್ತುವೆಂಬ ಬಿತ್ತು ಬಲಿತು ಎರಡಾದಲ್ಲಿ ಲಿಂಗವೆಂಬ ಕಳೆ ಅಂಕುರಿಸಿ ಮೂರ್ತಿಯಾಯಿತು. ಆ ಮೂರ್ತಿಯು ಘನತೆ ಏನೆಂದು ಉಪಮಿಸಬಾರದು, ನೋಡಿದರೆ ಮೂರ್ತಿ ಹಿಡಿದಡೆ ಬಯಲು. ಆ ಮೂರ್ತಿಯೊಳಗಾಗದೆ ಈರೇಳು ಲೋಕದ ಪ್ರಾಣಕಳೆ, ಆ ಕಳೆಯ ಬೆಳಗು ತಾನೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಲೀಲಾಮೂಲದ ಪ್ರಥಮ ಭಿತ್ತಿ. ಇಲ್ಲಿ ಸೃಷ್ಟಿಯ ವಿಕಾಸವನ್ನು ಹೇಳುತ್ತಾ ಹೇಗೆ ಮಹಾಲಿಂಗದಿಂದ ಅಂಗ ಮತ್ತು ಲಿಂಗ ಎಂಬ ಎರಡು ಪ್ರಮುಖ ತತ್ವಭೇದಗಳು ಹೊರಹೊಮ್ಮಿ ಅದು ಇಷ್ಟಲಿಂಗದ ರೂಪವಾಗಿ ಅದು ಹೊರಹೊಮ್ಮತಾ ಇದೆ. ಈ ಇಷ್ಟಲಿಂಗವು ನೋಡಿದರೆ ಮೂರ್ತಿಯಾಗಿ ಕಾಣ್ತಾ ಇದೆ, ಆದರೆ ಹಿಡಿದು ಅದರ ಸಾಧನೆ ಮುಖಾಂತರವಾಗಿ ಅನುಭವವನ್ನು ಮಾಡಿದಾಗ ನಮಗೆ ಅದು ಬಯಲು ರೂಪವಾಗಿ ಕಾಣ್ತಾ ಇದೆ. ಹಾಗಾಗಿ ದೇಹ, ಮನಸ್ಸು, ಭಾವಗಳಲ್ಲಿ ಈ ಅಂಗ ಅನ್ನುವಂಥ ಗುಣವನ್ನು ಅಳಿದು ಲಿಂಗ ಗುಣವನ್ನು ನೆಲೆಗೊಳಿಸಿ ತಾನೇ ಲಿಂಗವಾಗುವಂಥ ಒಂದು ಸ್ಥಿತಿಯನ್ನು ನಮಗೆ ಇಷ್ಟಲಿಂಗ ಕೊಡ್ತಾ ಇದೆ ಅನ್ನುವಂಥ ಒಂದು ಸೂಕ್ಷ್ಮತೆಯನ್ನು ಇಲ್ಲಿ ಅಲ್ಲಮ ಪ್ರಭುದೇವರು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಈ ಒಂದು ಸೃಷ್ಟಿಯ ಉಗಮದ ಕುರಿತಾಗಿ ಅನೇಕ ವಿಜ್ಞಾನಿಗಳು ತಮ್ಮ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ವಚನ ಸಾಹಿತ್ಯದಲ್ಲಿಯೂ ಕೂಡ ಈ ಒಂದು ಸೃಷ್ಟಿಯ ರಚನೆ ಹೇಗಾಯಿತು ಅನ್ನುವುದರ ಜೊತೆಗೆ ಇಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಮಾನವ ದೇಹಕ್ಕೆ ಹಾಸುಹೊಕ್ಕಾಗಿ ಹೇಗೆ ಅದು ಒಡಮೂಡಿತು ಅನ್ನುವುದನ್ನು ಅಲ್ಲಮ ಪ್ರಭುದೇವರ ಮತ್ತೊಂದು ವಚನದಲ್ಲಿ ಸೃಷ್ಟಿಯ ರಚನೆಗೆ ಒಂದು ಪರ್ಯಾಯವಾಗಿ ಅಥವಾ ಪ್ಯಾರಲಲ್ ಆಗಿ ಇಷ್ಟಲಿಂಗದ ವಿಕಾಸ ನಮ್ಮ ಜೀವ ವಿಕಾಸವಾದಂತೆಲ್ಲ ಇಷ್ಟಲಿಂಗದ ವಿಕಾಸ ಯಾವ ರೀತಿಯಾಗಿ ಆಯಿತು ಅನ್ನುವುದನ್ನು ಭಾಳ ಚೆನ್ನಾಗಿ ಅವರು ವಿವರಿಸ್ತಾರೆ. ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು, ಆ ನಿರವಯದಿಂದ ಆದಿಯಾಯಿತು, ಆದಿಯಲ್ಲಿ ಮೂರ್ತಿಗೊಂಡನೊಬ್ಬ ಆದಿಶರಣ, ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಆ ಸದಾಶಿವನಿಂದ ಮೂರ್ತಿಯಿಂದ ಶಿವನಾದ, ಆ ಶಿವನ ಮೂರ್ತಿಯಿಂದ ರುದ್ರನಾದ, ಆ ರುದ್ರನ ಮೂರ್ತಿಯಿಂದ ವಿಷ್ಣುವಾದ, ಆ ವಿಷ್ಣುವಿನ ಮೂರ್ತಿಯಿಂದ ಬ್ರಹ್ಮನಾದ. ಈ ಬ್ರಹ್ಮನ ಮೂರ್ತಿಯಿಂದಾದವು ಸಕಲ ಸಚರಾಚರ ಜಂತು ಜೀವಜಂತುಗಳೆಲ್ಲ. ಇವರೆಲ್ಲ ನಮ್ಮ ಗುಹೇಶ್ವರ ಲಿಂಗದ ಕರಸ್ಥಳದ ಹಂಗಿನಲ್ಲಿ ಹುಟ್ಟಿ ಬೆಳೆದರು. ಇಲ್ಲಿ ಸೃಷ್ಟಿಯ ರಚನೆ ಹೇಗಾಯಿತು, ಒಂದು ಎವಲ್ಯೂಷನ್ ಥಿಯರಿಯನ್ನು ನಾವು ಇವತ್ತು ಚಾರ್ಲ್ಸ್ ಡಾರ್ವಿನ್ ಅವರು ಹೇಳ್ತಾರೆ. ಆ ಎವಲ್ಯೂಷನ್ನ ಒಂದು ಮಾರ್ಗದಲ್ಲಿಯೇ ಇಷ್ಟಲಿಂಗದ ಒಂದು ಎವಲ್ಯೂಷನ್ ವಿಕಾಸ ಹೇಗಾಯಿತು. ಇಲ್ಲಿ ಸಹಜ ಅನ್ನುವಂಥದ್ದು ಅಂದರೆ ತನ್ನ ಇರುವಿಕೆಯ ಅಸ್ತಿತ್ವ ತನಗೇ ತಿಳಿದಾರದಂಥ ರೀತಿಯಲ್ಲಿ ಇರುವಂಥದ್ದು. ಆ ನಂತರ ಅಲ್ಲಿಂದ ಮುಂದೆ ವಿಕಾಸವಾಗ್ತಾ ಅಲ್ಲಿ ನಿರಾಲಂಬ, ಯಾವುದರ ಮೇಲೆಯೂ ಅವಲಂಬಿತವಾಗದೇ ಇರುವ ರೀತಿಯಲ್ಲಿ, ನಿರಾಳ, ಯಾವುದೇ ರೀತಿಯ ಚಲನವಲನವಿಲ್ಲದೆ ಇರುವ ರೀತಿಯಲ್ಲಿ, ನಂತರ ನಿರವಯ, ಯಾವುದೇ ಒಂದು ಅವಯವಗಳು ಅಂದರೆ ಒಂದು ಮೂರ್ತ ಸ್ವರೂಪ ಇಲ್ಲದೆ ಇರುವಂಥ ರೀತಿಯಲ್ಲಿ ಇದೇನು ಸದಾಶಿವ, ಶಿವ, ರುದ್ರ, ವಿಷ್ಣು, ಬ್ರಹ್ಮ ಇವೆಲ್ಲ ಏನು ಅಂದರೆ ಪಂಚಮಹಾಭೂತಗಳನ್ನು ಸಾಂಕೇತಿಕವಾಗಿ ಹೇಳಿರುವಂಥದ್ದು. ಅಲ್ಲಿ ಸದಾಶಿವ ಮೊದಲು ಆದಿಯಲ್ಲಿ ನಿಂದನ ಒಬ್ಬ ಶರಣ ಅಂದರೆ ಅಲ್ಲಿ ಆತ್ಮತತ್ವ, ಆನಂತರ ಆಕಾಶ, ವಾಯು, ನಂತರ ಅಗ್ನಿ, ನಂತರ ಜಲ, ನಂತರ ಪೃಥ್ವಿ ತತ್ವ. ಈ ಒಂದು ಪೃಥ್ವಿ ತತ್ವದ ಮುಖಾಂತರವಾಗಿಯೇ ಜೀವಜಂತುಗಳೆಲ್ಲ ಹೇಗೆ ಹುಟ್ಟಿದ್ವೋ ಹೀಗೆ ಇಡೀ ಸಚರಾಚರವೆಲ್ಲವೂ ಹೇಗೆ ಒಂದು ಸಹಜ ಸ್ಥಿತಿಯಿಂದ ಜಗತ್ತು ಹೇಗೆ ಹೊರಹೊಮ್ಮಿದೆಯೋ ಅದೇ ಒಂದು ಮಾದರಿಯಲ್ಲಿ ಇಷ್ಟಲಿಂಗವು ಕೂಡ ಆ ರೀತಿಯಾಗಿ ಹೊರಹೊಮ್ಮಿದೆ. ಇದು
ಪ್ರವೃತ್ತಿ ಮಾರ್ಗದಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಇಷ್ಟಲಿಂಗದ ಒಂದು ಪರಿಕಲ್ಪನೆ ಹಾಸುಹೊಕ್ಕಾಗಿರುವುದನ್ನು ಗಮನಿಸ್ತಾನೆ ಸೃಷ್ಟಿಯ ವಿಕಾಸದ ಕುರಿತಾಗಿ ಇರುವಂಥ ಒಂದು ಚೈತನ್ಯಪೂರ್ಣವಾದಂಥ ಒಂದು ಬೆಳವಣಿಗೆ ಹಂತಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಹೀಗೆ ಇಷ್ಟಲಿಂಗದ ಒಂದು ಮೂರ್ತ ಸ್ವರೂಪವಾಗಿ ಅಂಗೈಯಲ್ಲಿ ಹಿಡಿದಿರುವ ರೀತಿಯಲ್ಲಿ ಒಂದು ಕಡೆ ಆದರೆ, ಆ ಇಷ್ಟಲಿಂಗವು ಒಂದು ವಿಶ್ವವಿಶಾಲ ದೃಷ್ಟಿಕೋನವನ್ನು ಹೊಂದಿ ಯಾವ ರೀತಿಯಾಗಿ ವಿಕಸನವಾಯಿತು. ಇಲ್ಲಿ ಅಲ್ಲಮ ಪ್ರಭುದೇವರು ಅಲ್ಲಿಯವರೆಗೂ ಕೂಡ ಒಬ್ಬ ಮಹಾನ್ ಯೋಗಿಗಳೇ ಆಗಿದ್ದರು. ಆದರೆ ಆ ಯೋಗದ ಒಂದು ಪರಿಪೂರ್ಣತೆಯನ್ನು ಅವರು ಕಂಡುಕೊಂಡಿದ್ದು ಇಷ್ಟಲಿಂಗದ ಮುಖಾಂತರವಾಗಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಇಷ್ಟಲಿಂಗವನ್ನು ಪಡೆದ ನಂತರ ಅವರ ಜಗತ್ತನ್ನು ನೋಡುವಂಥ ದೃಷ್ಟಿಕೋನ ಬದಲಾಯಿತು. ಹಾಗಾಗಿ ಸುತ್ತಮುತ್ತಲೂ ಕಾಣ್ತಾ ಇದ್ದಂಥ ಸಾಮಾನ್ಯವಾದಂಥ ತೋಟ, ಅದು ಗೊಗ್ಗಯ್ಯನ ಒಂದು ಸಂದರ್ಭದಲ್ಲಿ ನೋಡೋದಾದರೆ ಸಾಧಾರಣವಾಗಿ ಕಾಣ್ತಾ ಇರುವಂಥ ತೋಟವನ್ನು ಗೊಗ್ಗಯ್ಯ ವರ್ಣಿಸ್ತಾ ಹೋಗ್ತಾನೆ. ಆದರೆ ಅವರು ಹೇಳ್ತಾರೆ, ಇದೆಂಥ ತೋಟ ಮಾಡಿದ್ಯಾ ನೀನು, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗಿದು ಕಲಿಡಿದನೆ ಯಾ ಭ್ರಾಂತಿ ಎಂಬ ಬೇರ ಅಂತ ಹೇಳಿ ಬೇರೊಂದೇ ಒಂದು ಆಧ್ಯಾತ್ಮಿಕ ಅನುಭವವನ್ನು ಅಲ್ಲಿ ತೋರ್ಪಡಿಸ್ತಾ ಇರುವಂಥ ಸಂದರ್ಭದಲ್ಲಾದರೂ ಆಗಿರ್ಬೋದು. ವಜ್ರಕಾಯವನ್ನು ಹೊಂದಿದಂತಹ ಗೋರಕ್ಷನಾಥನ ಒಂದು ಸಂದರ್ಭದಲ್ಲಿ ಅವರು ವಜ್ರಕಾಯಕ್ಕಿಂತಲೂ ಒಂದು ಬಯಲಕಾಯಕ್ಕೆ ಒಂದು ಆಸ್ಪದವನ್ನು ಮಾಡಿಕೊಡುವಂಥ ಸಂದರ್ಭದಲ್ಲಿ ಆದರೂ ಆಗಿರ್ಬೋದು. ಹೇಗೆ ಒಂದು ನೋಡುವ ದೃಷ್ಟಿಕೋನ ಒಂದು ವಿಶ್ವವಿಶಾಲ ದೃಷ್ಟಿಕೋನ, ಒಂದು ಶೂನ್ಯ ತತ್ವ, ಒಂದು ಬಯಲ ತತ್ವವಾಗಿ ರೂಪುಗೊಂಡು ಇಷ್ಟಲಿಂಗ ಅದು ಬಯಲಲಿಂಗವಾಗಿ ರೂಪುಗೊಳ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತಾ ಇದೆ. ಹಾಗಾಗಿ ಅವ್ರು ಹೇಳ್ತಾರೆ, ಈ ಒಂದು ಹೊಸ ಕಾನ್ಸೆಪ್ಟ್, ಅಲ್ಲಿವರೆಗೂ ಇಷ್ಟಲಿಂಗ ಅನ್ನುವಂಥ ಕಾನ್ಸೆಪ್ಟಿಗೆ ಅಲ್ಲಮ ಪ್ರಭುದೇವರ ತಮ್ಮ ವಿಶೇಷ ಆಲೋಚನೆ, ಅನುಭವ, ಚಿಂತನಾ ವಿಧಾನದಿಂದ ಅದನ್ನು ಬಯಲಲಿಂಗವಾಗಿ ಕಂಡರು. ಅಂಗೈಯ ಲಿಂಗದಲ್ಲಿ ಕಂಗಳ ನೆಟ್ಟು ಯವೆ ಹಳೆಚದೆ, ಅಂದರೆ ಕಣ್ಣು ಮಿಟುಕಿಸದಲೆ ನೋಡ್ತಾ ಹೋದಾಗ ಜಗದಗಲವೆಂಬ ಮಂಟಪಕ್ಕೆ ಮುಗಿಲಗಲವಾದ ಮೇಲುಕಟ್ಟೆಯ ಚಿತ್ರ ವಿಚಿತ್ರವ ನೋಡುತ್ತಾ ಧ್ಯಾನ ವಿಶ್ರಾಂತಿಯಲ್ಲಿ ದಿಟದಿಟವೆಂಬುದೊಂದು ದರ್ಶನವ ನೋಡುತ್ತಾ ಗಗನ ಗಂಭೀರದಲ್ಲಿ ನಿಷ್ಕಲ ಲಿಂಗವು ಉದಯವಾಗುತ್ತದೆ, ಗುಹೇಶ್ವರನೆಂಬ ಲಿಂಗ ತಾನೆಯಾಗಿ. ಹಾಗಾಗಿ ಯಾವ ಒಂದು ಗುರು ಬಸವಣ್ಣನವರ ಒಂದು ವಚನವನ್ನು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಂತವ ರೀತಿಯಲ್ಲಿ ಏನು ಹೇಳ್ತೀವಿ, ಅದೇ ಒಂದು ಕಾನ್ಸೆಪ್ಟನ್ನು ನಾವು ಒಂದು ಬದಲಿಸಿ ಇಲ್ಲಿ ಜಗದಗಲವೆಂಬ ಮಂಟಪಕ್ಕೆ ಮುಗಿಲಗದವೆಂಬ ಮೇಲುಕಟ್ಟೆಯನ್ನು ಕಟ್ಟಿ ಇಲ್ಲಿ ವಿಶ್ವವ್ಯಾಪಿಯಾಗಿ ವಿಶ್ವಾತ್ಮನನ್ನು ದರ್ಶನ ಮಾಡಿಸಿದ್ದಾರೆ ಅಲ್ಲಮ ಪ್ರಭುದೇವರು. ಮುಂದೊಂದು ಕಡೆ ಮತ್ತೊಂದು ತುಂಬ ಮಾರ್ಮಿಕವಾಗಿ ಮತ್ತೊಂದು ಕಡೆ ಹೇಳ್ತಾರೆ, ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ, ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ, ಬ್ರಹ್ಮಧೂಪ ವಿಷ್ಣು ದೀಪ ರುದ್ರನೋಗರ ಸುಯಿದಾನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ. ಇಲ್ಲಿ ಈ ಬ್ರಹ್ಮ ವಿಷ್ಣು ರುದ್ರ ಇದು ಸತ್ವ ರಜ ತಮೋ ಗುಣಗಳನ್ನು ಇಲ್ಲಿ ಅವರು ಒಂದು ಸಾಂಕೇತಿಕವಾಗಿ ಹೇಳ್ತಲೇ, ಗಗನ ಅಂದರೆ ಆಕಾಶ, ನಮಗೆ ಗೊತ್ತಿರೋ ಹಾಗೆ ಆಕಾಶವನ್ನು ನಾವು ಅಳತೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಗಗನವೇ ಗುಂಡಿಗೆ ಅಳತೆ ಮಾಡಲಾರದಷ್ಟು ಅವನ ದೇಹ ಅಷ್ಟು ಜಗದಗಲವಾಗಿ ಹೊರಹೊಮ್ಮಿದೆ. ಜೊತೆಗೆ ಈ ಜಗದ್ಭರಿತನಾಗಿ ಅಣುವಾಗಿ ಮಹತ್ತಲ್ಲಿ ಮಹತ್ತಾಗಿ ಇರುವಂಥ ವಿಶ್ವಾತ್ಮ ಚೈತನ್ಯವನ್ನು ಇಲ್ಲಿ ಅವರು ದರ್ಶನ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಈ ಒಂದು ಸತ್ವ ರಜ ತಮೋ ಗುಣಗಳು ಪ್ರತಿಯೊಬ್ಬ ಮಾನವರಲ್ಲಿ ಇರುವಂಥದ್ದೇ. ಅದನ್ನೇ ಸಾಂಕೇತಿಕವಾಗಿ ಬ್ರಹ್ಮ ವಿಷ್ಣು ರುದ್ರ ಅಂತ ಇಲ್ಲಿ ಸಾಂಕೇತಿಕವಾಗಿ ಹೇಳೋದ್ರ ಜೊತೆಯಲ್ಲಿ ಅದಕ್ಕೆ ಸುಜ್ಞಾನವನ್ನು ಬೆರೆತಾಗ ಅವೇ ಧೂಪ ದೀಪ ನೈವೇದ್ಯವಾಗಿ ಒಂದು ಸುಜ್ಞಾನ ಲಿಂಗಾರ್ಚನೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಈ ಅಲ್ಲಮ ಪ್ರಭುದೇವರ ದೃಷ್ಟಿಯಲ್ಲಿ ಈ ಶಿವಯೋಗ ದೃಷ್ಟಿಯೋಗ ಕುರಿತಾಗಿ ಅವರ ಚಿಂತನೆಗಳು ಯಾವ ರೀತಿಯಾಗಿದ್ವು ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಇಷ್ಟಲಿಂಗವನ್ನು ನಾವು ಇಷ್ಟಲಿಂಗ ಯೋಗವನ್ನು ನಾವು 3 ಹಂತದಲ್ಲಿ ನೋಡ್ತೇವೆ. ಒಂದು ಮಾಡು ಅಂದರೆ ಅಷ್ಟವಿಧಾರ್ಚನೆ, ನೋಡು ಮತ್ತು ಕೂಡು. ಈ ನೋಟದಲ್ಲಿ ಎಷ್ಟೊಂದು ವೈಜ್ಞಾನಿಕತೆ ಅಡಗಿದೆ ಅನ್ನುವಂಥದ್ದನ್ನು ಅಲ್ಲಮ ಪ್ರಭುದೇವರ ಒಂದು ವಚನದಲ್ಲಿ ನೋಡ್ತಾ ಇದ್ದಾಗ, ಕಣ್ಣಿಂಗೆ ಕಣ್ಣು, ಕಣ್ಣೊಳಗೆ ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ, ಗುಹ್ಯಕ್ಕೆ ಗುಹ್ಯ, ಗೋಪ್ಯಕ್ಕೆ ಗೋಪ್ಯ, ರಹಸ್ಯಕ್ಕೆ ರಹಸ್ಯ. ಈ ನೇತ್ರದ ಮಹಿಮೆಯ ಗುಹೇಶ್ವರ ಬಲ್ಲನಲ್ಲದೆ ಕಣ್ಣುಗೆಟ್ಟಣ್ಣಗಳೆತ್ತಬಲ್ಲರಯ್ಯ. ಅಂದರೆ ಇಲ್ಲಿ ನಾವು ನೋಡುವಂಥ ಒಂದು ಬಾಹ್ಯ ದೃಷ್ಟಿ, ಒಂದು ನಾವು ಮಾನವನ ಶರೀರ ರಚನೆಯನ್ನು ನೋಡಿದಾಗ ಅವೆರಡೂ ಕೂಡಿ ಒಂದೇ ಒಂದು ಸಮ್ಮಿಳಿತವಾಗಿ
ಒಳಗಣ್ಣು ಅನ್ನುವಂಥದ್ದು ಅಥವಾ ಮೂರನೇ ಕಣ್ಣು ಅನ್ನುವಂಥದ್ದನ್ನು ಇರುವುದನ್ನು ವಿಜ್ಞಾನಿಗಳು ಜೊತೆಗೆ ತತ್ವಜ್ಞಾನಿಗಳು ಗುರುತಿಸಿರೋದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಅದನ್ನೇ ಈ ವಚನದ ಒಂದು ಸಾರಾಂಶವಾಗಿ ನೋಡೋದಾದರೆ, ಈ ಬಾಹ್ಯ ಕಣ್ಣು ಏನನ್ನು ನೋಡ್ತಾ ಇದೆ, ಒಳಗಣ್ಣು ಯಾವುದನ್ನು ಅರಿತಾ ಇದೆ ಅನ್ನುವಂಥದ್ದು, ಈ ಒಂದು ರಹಸ್ಯವನ್ನು ಇಷ್ಟಲಿಂಗದ ಮುಖಾಂತರವಾಗಿ ಈ ಒಂದು ಅರಿವಿನ ಜಾಗೃತಿ ಮಾಡಿಕೊಳ್ಳಲಿಕ್ಕೆ ಒಂದು ರಹಸ್ಯವನ್ನು ಈ ವಚನದಲ್ಲಿ ಅವರು ತಿಳಿಸ್ತಾ ಇರುವಂಥದ್ದು. ಜೊತೆಗೆ ಕಣ್ಣಾಲಿಯ ಕರಿಯ ನಾಳದಲ್ಲಿ ಈರೇಳು ಭುವನಗಳು ಅಡಗಿರ್ಪವು ಅನ್ನುವಂಥ ಮತ್ತೊಂದು ವಚನದಲ್ಲಿ ಕೂಡ ಈ ಕಣ್ಣಿನ ಮುಖಾಂತರ ನಡೆಯುವಂಥ ಈ ಒಂದು ಅನುಸಂಧಾನ, ಈ ದೃಷ್ಟಿಯೋಗದ ಕ್ರಿಯೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ನೋಟ ಎಷ್ಟು ಪ್ರಾಮುಖ್ಯತೆ ಅಂತ ಅವರ ವಚನದಲ್ಲಿ ನೋಡೋದಾದರೆ, ನೋಡುವುದ ನೋಡಲರಿಯದೆ ಕೆಟ್ಟಿತ್ತು ಲೋಕವೆಲ್ಲ, ನೋಡುವುದ ನೋಡಬಲ್ಲರೆ ಕೂಡಲಿಲ್ಲ ಅಗಲಲಿಲ್ಲ, ನೋಟದ ಕೂಟ ಅಗಲದ ಸುಖವನ್ನು ಗುಹೇಶ್ವರ ನಿಮ್ಮ ಶರಣಬಲ್ಲ. ಹಾಗೆ ನಿಮ್ಮ ನೋಟದ ಮುಖಾಂತರವಾಗಿಯೇ ಕೂಟ ಸಾಧ್ಯ, ಅಂದರೆ ಪರಮಾತ್ಮನಲ್ಲಿ ಸಾಮರಸ್ಯದ ಅನುಭವ ಸಾಧ್ಯ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಶಿವಯೋಗದ ಈ ಎಲ್ಲ ಹಂತಗಳು ವೈಜ್ಞಾನಿಕವಾಗಿ ಇರುವಂಥದ್ದನ್ನು ಕೂಡ ಅಲ್ಲಮ ಪ್ರಭುದೇವರು ಇಲ್ಲಿ ವಿಜ್ಞಾನ ಅಂತಂದರೆ ಯಾವುದೇ ಒಂದು ವಸ್ತು ಅಥವಾ ಶಾಸ್ತ್ರ ಶಿಸ್ತುಬದ್ಧವಾದ ಅಧ್ಯಯನವನ್ನು ಅವರು ಕೂಡ ಕೈಗೊಂಡು ಬಿಟ್ಟು ಈ ಲಿಂಗಾಯತ ತತ್ವದಲ್ಲಿ ದೇಹ ಮನ ಭಾವಗಳಿಗೆ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಇಲ್ಲಿ ಸಂಬಂಧಿಸಿದ್ದಾರೆ. ಇಲ್ಲಿ 3 ಅಂತಂದರೆ 3 ಬೇರೆ ಲಿಂಗವೂ ಅಲ್ಲ, ಒಂದೇ ವಸ್ತು ತನುಮನ ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವವಾಗಿ ಭೇದವಾಗಿದೆ ಹೊರತು ಅದು ನಮ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಇರುವಂಥ ಭೇದವೇ ಹೊರತು ನಿಜವಾದ ಭೇದ ಅಲ್ಲ. ಇದು ಅಭೇದ್ಯವಾಗಿರುವಂಥ ಒಂದು ಸಂಗತಿ. ಹಾಗಾಗಿ ಇಲ್ಲಿ ಪ್ರಾಣಲಿಂಗದ ಒಂದು ಪರಿಕಲ್ಪನೆಯನ್ನು ಇಷ್ಟಲಿಂಗದ ಮುಖಾಂತರವಾಗಿ ಅಲ್ಲಮ ಪ್ರಭುದೇವರು ಇಷ್ಟು ಸವಿಸ್ತಾರವಾಗಿ ಕಟ್ಟಿಕೊಡ್ತಾ ಇದ್ದಾರೆ ಅಂತಂದರೆ, ಗುರು ಬಸವಣ್ಣನವರೇ ಸ್ವತಃ ಇಷ್ಟಲಿಂಗದ ಜನಕರಿದ್ದರೂ ಸಹ ಅವರೇ ಒಂದು ಕಡೆ ಬಹಳಷ್ಟು ವಿನಯಪೂರ್ವಕವಾಗಿ ಹೇಳ್ತಾರೆ, ಪ್ರಭುದೇವರ ಕರುಣದಿಂದ ಪ್ರಾಣಲಿಂಗ ಸಂಬಂಧ ಸಯವಾಯಿತು ಅಂತ ಹೇಳಿ ಅವರು ಹೇಳೋದನ್ನು ನೋಡಿದರೆ ಅಲ್ಲಮ ಪ್ರಭುದೇವರ ಒಂದು ಅಗಾಧವಾಗಿರುವಂಥ ಚಿಂತನೆ ಇಲ್ಲಿ ನಮಗೆ ತೆರೆದುಕೊಳ್ತಾ ಹೋಗ್ತಾ ಇದೆ. ಇಲ್ಲಿ ಇಷ್ಟಲಿಂಗ ಮತ್ತು ಪ್ರಾಣಲಿಂಗದ ಕುರಿತಾಗಿ ಅವರ ಮಾತನ್ನು ಕೇಳ್ತಲೇ ಕೇವಲ ಒಂದು ಕುರುಹುಗೆ ಅಥವಾ ಇಷ್ಟಲಿಂಗ ಅನ್ನುವಂಥದ್ದು ಒಂದು ಕುರುಹೆ, ಪರಮಾತ್ಮನ ಅಥವಾ ನಮ್ಮ ಅರಿವಿನ ಒಂದು ಕುರುಹಾಗಿದೆ. ಆ ಕುರುಹನ್ನೇ ನಾವು ಇಟ್ಟುಕೊಂಡು ಬರೀ ಕುರುಹಿನಲ್ಲೇ ಮೈ ಮರೆದಬಾರದು ಅಂತ ಹೇಳಿ ಒಂದು ಎಚ್ಚರಿಸುವಂಥ ಒಂದು ಸ್ಥಿತಿಯನ್ನು ಕೂಡ ನಾವಿಲ್ಲಿ ಅವರು ಹೇಳ್ತಾ, ಇಲ್ಲಿ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋಸುಗ ಕರತೇಜವೆಂಬ ದರ್ಪಣವ ಹಿಡಿದಿರ್ಪನು ನೋಡ, ಗುಹೇಶ್ವರ ಲಿಂಗದಲ್ಲಿ ನಿಜವನರಿದಿಹೆನೆಂದರೆ ಕುರು ಹಿಡಿದು ಕುರು ಗೆಡಬೇಕು ಕಾಣ ಸಿದ್ದರಾಮಯ್ಯ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕುರು ಹಿಡಿದು ಕುರು ಗೆಡುವಂತಹ ಒಂದು ಉನ್ನತೀಕರಣದ ಸ್ಥಿತಿಯನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಇಷ್ಟಲಿಂಗ ಯೋಗ ಹೇಗೆ ಅಷ್ಟಾಂಗ ಯೋಗಗಳಿಗಿಂತಲೂ ಭಿನ್ನ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾರೆ. ಅಷ್ಟಾಂಗ ಯೋಗದಲ್ಲಿ ನಿಮಗೆ ಗೊತ್ತಿದೆ, ಯಾಮ ನಿಯಮ ಆಸನ ಧ್ಯಾನ ಧಾರಣ ಪ್ರತ್ಯಾಹಾರ ಸಮಾಧಿ, ಈ ರೀತಿಯಾಗಿರುವಂಥ ಅಷ್ಟಾಂಗ ಯೋಗಗಳು ಅವು ಬೇರೆಯಾದರೆ ಶಿವಯೋಗದಲ್ಲಿ 2 ಯೋಗ ಅಂತ ಗುರುತಿಸ್ತಾರೆ ಅಲ್ಲಮ ಪ್ರಭುದೇವರು. ಅದು ಯಾವುದು ಅಂತಂದರೆ, ಒಂದು ಅಳಿದು ಕೂಡುವುದೊಂದು ಯೋಗ, ಮತ್ತೊಂದು ಅಳಿಯದೇ ಕೂಡುವುದು ಮತ್ತೊಂದು ಯೋಗ. ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಲ್ಲಮ ಪ್ರಭುದೇವರು ಅಂದರೆ, ಈ 2 ಯೋಗದೊಳಗೆ ಅಳಿಯದೇ ಕೂಡುವ ಯೋಗವನರಿದೆ ಕಾಣ ಗುಹೇಶ್ವರ. ಇಲ್ಲಿ ಯೋಗ ಅನ್ನುವಂಥದ್ದು ಸಾಮರಸ್ಯ ಅನ್ನೋ ಅರ್ಥ ಕೊಡ್ತಾ ಇದೆ. ಇಲ್ಲಿ ಅಳಿದು ಎಲ್ಲವನ್ನು ತೊರೆದು ನಾನು ಪರಮಾತ್ಮನಲ್ಲಿ ಸಾಮರಸ್ಯ ಆಗ್ತೀನಿ ಅನ್ನೋದು ಅಲ್ಲಿವರೆಗೂ ನಡೆದುಕೊಂಡು ಬಂದಂಥ ಪ್ರತೀತಿಯಾದರೆ, ಪ್ರಭುದೇವರು ಹೇಳ್ತಾರೆ ಯಾವುದನ್ನು ಅಳಿದಲೆ ಅದನ್ನು ಉದಾತ್ತೀಕರಿಸಿ ಅದನ್ನು ಕೂಡುವಂಥ ಒಂದು ಯೋಗವನ್ನು ಇಲ್ಲಿ ಅವರು ಶಿವಯೋಗದ ಮುಖಾಂತರ ನೀಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಅದನ್ನೇ ಚಾಮರಸ ಕವಿ ಪ್ರಭುಲಿಂಗ ಲೀಲೆಯಲ್ಲಿ ಅಲ್ಲಮ ಪ್ರಭುದೇವರ ಮುಖಾಂತರವಾಗಿ ಸಾಧನಾಂಗದ ಗತಿಯಲ್ಲಿ ಹೇಳ್ತಾರೆ, ಆಲಿನಿಂದರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ಮೇಲೆ ನಿಲ್ಲುವುದು, ಮನ ನಿಂದರೆ ಬಿಂದು ನಿಂದಿಹುದು, ಲೀಲೆಯಿಂದ ಬಿಂದು ನಿಂದರೆ ಕಾಲಕರ್ಮವ ಗೆಳಿದು ಮಾಯೆಯ ಹೇಳ ಹೆಸರಿಲ್ಲದೆನಿಸಬಹುದೈ ಬಸವ ಕೇಳೆಂದ. ಹಾಗಾಗಿ ಈ ಕಣ್ಣಾಲಿಗಳು ಅನ್ನುವಂಥದ್ದು ನಿಂತರೆ ಅಲ್ಲಿ ನಮ್ಮ ಮನಸ್ಸು, ಅಲ್ಲಿ ನಮ್ಮ ಬಿಂದು ಅಥವಾ ನಮ್ಮ ಚಿತ್ತ ಅಲ್ಲಿ ಕೇಂದ್ರೀಕೃತವಾದಾಗ ಅದರಿಂದ ಮಾಡುವಂಥ ಸಾಧನೆ ಯಶಸ್ಸನ್ನು ಪಡೆದರೆ ಅದನ್ನು ನೀವು ಪವಾಡ ಅಂತ ಕರೀರಿ, ಅದು ಕೂಡ ಒಂದು ಪವಾಡ ಸದೃಶ್ಯವಾಗಿ ಅವರ ಜೀವನ ಯಶಸ್ಸಿನ ಮೆಟ್ಟಲನ್ನು ಹತ್ತಾ ಹೋಗ್ತಾ ಇದೆ. ಈ ರೀತಿಯಾಗಿ ಶಿವಯೋಗ ಸಾಧನೆಯ ಮಹತ್ವವನ್ನು ಆಧುನಿಕ ಜಗತ್ತಿಗೆ ನಾವು ನೀಡಬೇಕಾಗ್ತಾ ಇದೆ ಅಲ್ಲಮ ಪ್ರಭುದೇವರ ಒಂದು ಚಿಂತನೆಯ ಮುಖಾಂತರವಾಗಿ. ಹೀಗೆ ಇದು ಒಂದು ಅಲ್ಲಮ ಪ್ರಭುದೇವರ
ಪ್ರಕಾರ ಇಷ್ಟಲಿಂಗ ಯೋಗ, ಇಷ್ಟಲಿಂಗದ ಅನುಸಂಧಾನ ಅಂದರೆ ಅದು ಒಂದು ಚೈತನ್ಯದ ಅನುಸಂಧಾನ, ಅದು ಭಾವ ಬಯಲಾಗುವಂತಹ ಒಂದು ಮಹೋನ್ನತವಾದಂಥ ಸ್ಥಿತಿ. ಅದನ್ನೇ ಅವರು ಭಾಳ ಚೆನ್ನಾಗಿ ವರ್ಣಿಸ್ತಾ ಹೋಗ್ತಾರೆ. ಸ್ವಸ್ಥ ಪದ್ಮಾಸನದಲ್ಲಿ ಕುಳ್ಳಿರ್ದು ಅಂದರೆ ಶಿವಯೋಗದ ಒಂದು ವಿವರಣಾತ್ಮಕವಾಗಿರುವಂಥ ಒಂದು ಪದ್ಧತಿಯನ್ನು ಅವರು ಹೇಳ್ತಾ, ಸ್ವಸ್ತಿ ಪದ್ಮಾಸನದಲ್ಲಿ ಕುಳ್ಳಿರ್ದು ಅತ್ತಿತ್ತ ಚಲಿಸದೆ ನೆಟ್ಟಲವು ನೆಟ್ಟನೆ ಮಾಡಿ, ಅಂದರೆ ನಮ್ಮ ಬೆನ್ನು ಹುರಿಯನ್ನು ನೆಟ್ಟ ಕೂತ್ಕೊಂಡು ಅದೋ ಗಮನ ವಾಯುವನ್ನೂರ್ಧ್ವಮುಖವ ಮಾಡಿ, ಅಂದರೆ ಅಧೋಮುಖವಾಗಿ ಇರುವಂಥ ಕುಂಡಲಿನಿ ಶಕ್ತಿಯನ್ನು ಊರ್ಧ್ವಮುಖವಾಗಿ ಅಂದರೆ ಮೇಲ್ಮುಖವಾಗಿ ನಮ್ಮ ಚಕ್ರಗಳ ಜಾಗೃತಿ ಮಾಡಿಕೊಳ್ಳುತ್ತಾ ಮನ ಶಕ್ತಿ ಸಂಧಾನಗೊಳಿಸಿ ಚಿತ್ತು ಪದ ಮಧ್ಯಪೀಠದಲ್ಲಿಪ್ಪ ಜ್ಯೋತಿರ್ಮಯ ಲಿಂಗವ ಕಾಣುತ್ತಿರಲ ಬೆಳಕು 3 ಲೋಕವನ್ನಾವರಿಸಿ ಕತ್ತಲೆ ಹರಿದು ಬೆಳಕು ಉಳಿದು ಉದಯಾಸ್ತಮಾನವೆಂಬೆರಡನ್ನು ಅರಿಯದಿರ್ದೆ ಗುಹೇಶ್ವರ. ಇಲ್ಲಿ ಈ ರೀತಿಯಾಗಿ ಸಾಗುವಂಥ ಶಿವಯೋಗ ಸಾಧನೆ, ಊರ್ಧ್ವಮುಖವಾಗಿ ಸಾಗುವಂಥ ಶಿವಯೋಗ ಸಾಧನೆಯಿಂದ ಈ 3 ಲೋಕವು ಅವನ್ನು ಆವರಿಸಿದೆ ಅಂತಂದರೆ, 3 ಲೋಕ ಅಂದರೆ ಯಾವುದು? ಸ್ವರ್ಗ, ಮರ್ತ್ಯ, ಪಾತಾಳ ಲೋಕನ? ಅವ್ರು ಹೇಳೋದು ಆ 3 ಲೋಕ ಅಲ್ಲ. ಆ 3 ಲೋಕ ಯಾವುದು ಅಂದರೆ ತನು ಮನ ಭಾವಲೋಕ. ಅಂದರೆ ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಭಾವಲಿಂಗದ ಅನುಸಂಧಾನವನ್ನು ಅವರು ಸೈಮಲ್ಟೇನಿಯಸ್ ಆಗಿ ಜೊತೆಗೆ ಮಾಡಿಕೊಳ್ಳುತ್ತಾ, ಕತ್ತಲೆ ಹರಿದು ಬೆಳಕೂರಿದು ಅಂತಂದರೆ ಅಜ್ಞಾನವೆಂಬ ಕತ್ತಲೆ ಹರಿದು ಅಲ್ಲಿ ಸುಜ್ಞಾನವೆಂಬ ಅರಿವೆಂಬ ಬೆಳಕು ಉಳಿತಾ ಇದೆ. ಕೊನೆಗೆ ಅವ್ರು ಹೇಳ್ತಾರೆ ಉದಯ ಅಸ್ತಮಾನವೆಂಬ ಎರಡನ್ನೂ ಮೀರದೆ ನಾನು ಅಂತಂದರೆ ಏನರ್ಥ? ಉದಯ ಅಸ್ತಮಾನ ಅಂತಂದರೆ ಸೂರ್ಯೋದಯ ಸೂರ್ಯಾಸ್ತ. ಇಲ್ಲಿ ಉದಯ ಅಸ್ತಮಾನ ಅಂದರೆ ಜನನ ಮತ್ತು ಮರಣಗಳನ್ನು ಗೆದ್ದು ಭವವನ್ನು ಗೆದ್ದು ನಾನು ಒಂದು ಭವರಹಿತವಾಗಿರುವಂಥ ಒಂದು ಜೀವನವನ್ನು ನಾನಿಲ್ಲಿ ಕಾಣ್ತಾ ಇದ್ದೇನೆ ಇಷ್ಟಲಿಂಗದ ಮುಖಾಂತರ. ಇದು ಸಾಧನೆಯ ಅತ್ಯುನ್ನತವಾದಂಥ ಒಂದು ಸ್ಥಿತಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಕೆಲವರು ಹೇಳ್ತಾರೆ ಅಲ್ಲಮ ಪ್ರಭುದೇವರು ಇಷ್ಟಲಿಂಗವನ್ನು ಮೀರಿದಂಥ ಸಾಧನೆ, ಹಾಗಾಗಿ ಅಲ್ಲಮ ಪ್ರಭುದೇವರು ಇಷ್ಟಲಿಂಗದ ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳೋದನ್ನು ಗಮನಿಸ್ತೇವೆ. ಆದರೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ ಒಂದು ಹಂತದವರೆಗೂ ನಮ್ಮ ಸಾಧನೆಗೆ ಇಷ್ಟಲಿಂಗ ಅದು ನಮಗೆ ಸೋಪಾನ, ಮೆಟ್ಟಿಲು, ಏಣಿಯ ರೀತಿಯಲ್ಲಿ ನಮಗೆ ಗೋಚರವಾಗ್ತಾ ಇದೆ. ಅದನ್ನು ಶೂನ್ಯ ಸಂಪಾದನೆ 2 ಸನ್ನಿವೇಶದಲ್ಲಿ ಬಹಳ ಸವಿಸ್ತಾರವಾಗಿ ಅಲ್ಲಮ ಪ್ರಭುದೇವರು ಖಂಡಿತವಾಗಿಯೂ ಇಷ್ಟಲಿಂಗ ಅವಶ್ಯಕತೆ ಕುರಿತಾಗಿ 2 ವಚನಗಳನ್ನು ನಾವಿಲ್ಲಿ ಗಮನಿಸೋದಾದರೆ, ಅಂಗ ಉಳ್ಳನ್ನಬ್ಬರ ಲಿಂಗ ಪೂಜೆ ಬೇಕು, ಲಿಂಗವೆಂಬ ಮೂರ್ತಿ ಉಳ್ಳನ್ನಬ್ಬರ ಸಂದಿಲ್ಲದೆ ಅರ್ಪಿಸಬೇಕು, ಅಂಗವಳಿದು ಮತ್ತೆ ಲಿಂಗವೆಂಬ ಭಾವ ಹಿಂಗದಿರಬೇಕು, ಇದು ಗುಹೇಶ್ವರ ಲಿಂಗದ ಇರುವು ಚಂದಯ್ಯನ ಒಂದು ಸನ್ನಿವೇಶದಲ್ಲಿ. ನಂತರ ಎಳ್ಳಿಂಗೆ ಪರಿಮಳದ ಕಟ್ಟಿಲ್ಲ ಎಳ್ಳಿಂಗೆ ಪರಿಮಳ ಕಟ್ಟಿಲ್ಲದೆ ಎಣ್ಣೆಗೆ ಪರಿಮಳ ವೇದಿಸದು. ಎಷ್ಟು ಮಾರ್ಮಿಕವಾದಂಥ ಒಂದು ಉದಾಹರಣೆ. ಎಳ್ಳಿಗೆ ಪರಿಮಳ ಇಲ್ಲ ಅಂತಂದರೆ ಎಳ್ಳೆಣ್ಣೆಗೆ ಎಲ್ಲಿಂದ ಪರಿಮಳ ಬರುತ್ತೆ? ಹಾಗೆಯೇ ದೇಹದಲ್ಲಿ ಇಷ್ಟಲಿಂಗ ಸ್ಥಾಪಿತವಾದಲ್ಲದೆ ಪ್ರಾಣಲಿಂಗ ಸಂಬಂಧ ಸಯವಾಗದು. ಅಲ್ಲಿ ಒಂದು ಕಡೆ ಹೇಳ್ತಾರೆ ಪ್ರಾಣಲಿಂಗದ ಪ್ರಸನ್ನ ಮುಖ ಪರಿಣಾಮಿಸಲು ಸುಗ ಕುರು ಹಿಡಿದು ಕರುಗೆಡಬೇಕು ಒಂದು ಕಡೆ ಹೇಳ್ತಾರೆ. ಆದರೆ ಆ ಕುರು ಹಿಡಿದು ಕರುಗೆಡಬೇಕು ಅನ್ನೋ ಸ್ಥಿತಿ ಬರಬೇಕು ಅಂದರೆ ಮೊದಲಿಗೆ ದೇಹದಲ್ಲಿ ಇಷ್ಟಲಿಂಗ ಸ್ಥಾಪಿಸದಲ್ಲದೆ ಪ್ರಾಣಲಿಂಗ ಸಂಬಂಧವಾಗದು. ಇದು ಕಾರಣ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಇಷ್ಟಲಿಂಗ ಸಂಬಂಧಿಯಾದಲ್ಲದೆ ಪ್ರಾಣಲಿಂಗ ಸಂಬಂಧಿಯಾಗಬಾರದು ಕಾಣ ಸಿದ್ಧರಾಮ. ಇಲ್ಲಿ ಬಹಳಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಆಗ್ತದೆ, ಪ್ರಾಣಲಿಂಗ ಅಂದರೆ ಏನು, ಇಷ್ಟಲಿಂಗ ಅಂದರೆ ಏನು, ಇವೆರಡು ಅಭಿನ್ನ, ಯಾವುದು ಇದು ಬೇರೆ ಇದು ಒಂದೇ ಅಂತ ಅನ್ನೋದಲ್ಲ. ಯಾಕೆ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಒಂದು ದರ್ಪಣ ಇಷ್ಟಲಿಂಗವಾದರೆ ಅದರ ಒಂದು ಪ್ರತಿಬಿಂಬ ಏನಿದೆ ಅದುವೇ ಪ್ರಾಣಲಿಂಗ. ಹಾಗಾಗಿ ಪ್ರಾಣಲಿಂಗ ಮತ್ತು ಇಷ್ಟಲಿಂಗಗಳು ಅವು ಅಭಿನ್ನ ರೀತಿಯಲ್ಲಿರುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಎಲ್ಲ ಸಾಧನೆಗೆ ಇಷ್ಟಲಿಂಗವೇ ಸೋಪಾನ ಅನ್ನುವಂಥ ರೀತಿಯಲ್ಲಿ ಗುರು ಅಲ್ಲಮ ಪ್ರಭುದೇವರು ಇಲ್ಲಿ ವರ್ಣಿಸಿರುವುದನ್ನು ಗಮನಿಸ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ಇಷ್ಟಲಿಂಗ ಅನ್ನುವಂಥದ್ದು ಒಂದು ಪರಿಪೂರ್ಣ ಆಧ್ಯಾತ್ಮಿಕ ಸಾಧನೆಯ ಸಾಧನವಾಗಿ ಅಂತರಂಗ ಮತ್ತು ಬಹಿರಂಗದ ಯಾತ್ರೆ. ಬಹಳಷ್ಟು ಜನ ಲೌಕಿಕ ಬಹಿರಂಗದ ಸಾಧನೆಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕ್ರಮಿಸ್ತಾರೆ. ಆದರೆ ನಿಜವಾದ ಸಾಧನೆ, ಪಾರಮಾರ್ಥಿಕ ಸಾಧನೆ ಶುರುವಾಗುವುದು ನಮ್ಮ ಅಂತರಂಗದ ಯಾತ್ರೆ ಪ್ರಾರಂಭವಾದಾಗಲೇ. ಹಾಗೆ ನಮ್ಮ ಲೌಕಿಕವಾಗಿರುವಂಥ ಒಂದು ಸಾಧನೆ ಮಾಡಲಿಕ್ಕೂ ಕೂಡ ಜೊತೆಗೆ ಪಾರಮಾರ್ಥಿಕವಾದಂಥ ಒಂದು ಯಾತ್ರೆ ಪ್ರಾರಂಭ ಮಾಡಲಿಕ್ಕೂ ಕೂಡ ಇಷ್ಟಲಿಂಗ ಅನ್ನುವಂಥದ್ದು ಒಂದು ಸೋಪಾನದ ರೀತಿಯಲ್ಲಿ ನಮ್ಮ ಸೆಲ್ಫ್ ಕಾನ್ಷಿಯಸ್ನೆಸ್ ಅರಿವಿನ ಸಂಕೇತವಾಗಿ ಅಂಗಲಿಂಗ ಸಾಮರಸ್ಯವನ್ನು ಸಾಧಿಸುವಂಥ ಲಾಂಛನವೂ ಕೂಡ ಆಗಿ ಈ ರೀತಿಯಾಗಿ ನಾವು ಜೀವಿತವಿರುವಾಗಲೇ ನಮ್ಮ ಒಂದು
ಅಂಗಲಿಂಗ ಸಾಮರಸ್ಯದ ಒಂದು ಭಾವಲಿಂಗಕ್ಕೆ ಸ್ಥಿತಿಯನ್ನು ಅನುಭವಿಸುವಂಥ ಒಂದು ಸ್ಥಿತಿಯನ್ನು ಇಲ್ಲಿ ಅಲ್ಲಮ ಪ್ರಭುದೇವರು ವ್ಯಕ್ತಪಡಿಸ್ತಾ ಅವರ ಒಂದು ಕೊನೆಯ ವಚನವನ್ನು ಇಲ್ಲಿ ಕೊನೆಯದಾಗಿ ಒಂದು ವಚನವನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಅದೇನು ಅಂತಂದರೆ, ಲಿಂಗವನರಿಯದೆ ಏನನರಿದಡೆಯೂ ಫಲವಿಲ್ಲ. ಲಿಂಗವನರಿಯದೆ ಏನನರಿದಡೆಯೂ ಫಲವಿಲ್ಲ. ಲಿಂಗವನರಿದ ಬಳಿಕ ಮತ್ತೇನನರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಆ ಲಿಂಗವನರಿದರಿದು ಸಂಗವ ಮಾಡುವೆ, ಸಂಘ ಸುಖದಳು ಓಲಾಡುವೆ ಗುಹೇಶ್ವರ. ಹೀಗೆ ಜಗತ್ತಿನಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಅನುಭವಿಸಲಿಕ್ಕೆ ಸಾಕಷ್ಟು ವಿಷಯ ಜ್ಞಾನಗಳಿದ್ದಾವೆ. ಆದರೆ ಎಲ್ಲ ಜ್ಞಾನಗಳಿಗಿಂತಲೂ ಒಂದು ಉತ್ತುಂಗದವಾದಂಥ ಜ್ಞಾನ ಅಂದರೆ ಅದು ಪರಮಾರ್ಥ ಜ್ಞಾನ, ಅದುವೇ ಲಿಂಗಜ್ಞಾನ. ಲಿಂಗವನ್ನು ಅರಿತುಕೊಳ್ತಾ ಇದ್ದೇವೆ ಅಂತಂದರೆ ಇಡೀ ಜಗತ್ತಿನ ಸಚರಾಚರ ವಿಷಯ ವಸ್ತುಗಳನ್ನು ಅರಿತುಕೊಳ್ಳುತ್ತಲೇ ಪಾರಮಾರ್ಥಿಕ ಜೀವನದ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಅರ್ಥದಲ್ಲಿ ಲಿಂಗವನ್ನರಿಯದೆ ಏನನರಿದಡೆಯೂ ಫಲವಿಲ್ಲ. ಲಿಂಗವನ್ನರಿದ ಬಳಿಕ, ಲಿಂಗವನ್ನು ಅರಿತುಕೊಂಡಿದ್ದೀವಿ ಅಂತಲೇ ಜಗತ್ತಿನ ಸಚರಾಚರ ವಿಷಯ ವಸ್ತುಗಳಲ್ಲೂ ಅರಿತುಕೊಳ್ಳುವುದ್ರ ಜೊತೆಗೆ ಪಾರಮಾರ್ಥಿಕ ಸಾಧನೆಗೆ ನಾವು ಅಡಿಯಿಟ್ಟಿದ್ದೇವೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ತಾ, ಹಾಗಾಗಿ ಸರ್ವಕ್ಕೂ ಕಾರ್ಯ ಕಾರಣ ಕರ್ತೃ ಅದು ಲಿಂಗವೇ ಆಗಿರೋದರಿಂದ, ಪರಮಾತ್ಮ ಚೈತನ್ಯವೇ ಆಗಿರೋದರಿಂದ ಆ ಲಿಂಗವನ್ನು ಅರಿದರಿದು ಲಿಂಗ ಸಂಘವನ್ನು ಮಾಡುತ್ತಲೇ ನಾನು ಈ ರೀತಿಯಾಗಿರುವಂಥ ಸಾಧನೆಯನ್ನು ಮಾಡಿ ಆ ಒಂದು ಗುಹೇಶ್ವರನಲ್ಲಿ ನಾನು ಒಡಬೆರೆದು ಒಂದಾದೆ ಅನ್ನುವಂಥ ಒಂದು ಮಾರ್ಮಿಕವಾದಂಥ ಚಿಂತನೆಯನ್ನು ಇಲ್ಲಿ ಅಲ್ಲಮ ಪ್ರಭುದೇವರ ಮುಖಾಂತರವಾಗಿ ನೀವು ಕಂಡುಕೊಳ್ತಾ, ಹಾಗಾಗಿ ಚಾಮರಸ ಕವಿ ತನ್ನ ಒಂದು ಮಹಾಕಾವ್ಯಕ್ಕೆ ಇಟ್ಟಂಥ ಹೆಸರು ಪ್ರಭು ಲಿಂಗಲೀಲೆ. ಇಲ್ಲಿ ಪ್ರಭುದೇವರು ಸ್ವತಃ ಪರಮಾತ್ಮನ ಒಂದು ಚಿದಂಶವಾಗಿ ನಡೆಸಿದಂತಹ ಲೀಲೆಗಳು, ಅರ್ಥಾತ್ ಒಂದು ಅರಿವಿನ ಸಾಕ್ಷಾತ್ಕಾರದ ಅನುಭೂತಿಗಳನ್ನು ಅವರು ರಸವತ್ತಾಗಿ ಒಂದು ಮಹಾಕಾವ್ಯದ ರೂಪದಲ್ಲಿ ಹಣಿತಾ ಇದ್ದಾರೆ. ಅಂದರೆ ಪ್ರಭುದೇವರು ಮತ್ತು ಇಷ್ಟಲಿಂಗ ಅವು ಇಡೀ ಅವರ ಜೀವನದ ಮೂಲಕ ನಡೆದಂಥ ಒಂದು ಅವಿಭಾಜ್ಯ ಅಂಗವಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಇಷ್ಟಲಿಂಗವನ್ನು ಅಲ್ಲಮ ಪ್ರಭುದೇವರನ್ನ ಬಿಟ್ಟು ನೋಡಲಿಕ್ಕಾಗೋದಿಲ್ಲ, ಅಲ್ಲಮ ಪ್ರಭುದೇವರನ್ನು ಇಷ್ಟಲಿಂಗ ಹೊರತಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹಾಸುಹೊಕ್ಕಾಗಿ ಅವರ ಜೀವನದಲ್ಲಿ, ಅವರ ಪ್ರತಿ ವಚನದಲ್ಲಿ ಕೂಡ ಈ ಇಷ್ಟಲಿಂಗದ ಒಂದು ಪರಿಕಲ್ಪನೆ, ಅರ್ಥಾತ್ ಲಿಂಗತತ್ವದ ಪರಿಕಲ್ಪನೆಯನ್ನು ಅವರು ಹಾಸುಹೊಕ್ಕಾಗಿಟ್ಟಿರುವುದನ್ನು ನೀವು ಅನುಭವಿಸ್ತಾ, ಅವರ ಒಂದು ಆಶಯದಂತೆ ನೀವು ಇಷ್ಟಲಿಂಗವನ್ನು ಧರಿಸಿ ಇಷ್ಟಲಿಂಗದ ಅನುಸಂಧಾನದೊಂದಿಗೆ ಇಷ್ಟಲಿಂಗ ಧ್ಯಾನ ಮತ್ತು ಮಾಟ ನೋಟ ಕೂಟ ಅನ್ನುವಂಥ 3 ಮುಖ್ಯ ಹಂತಗಳಲ್ಲಿ ಇಷ್ಟಲಿಂಗದ ಒಂದು ಅನುಸಂಧಾನ ಮತ್ತು ಶಿವಯೋಗವನ್ನು ಮಾಡ್ತಾ ನಮ್ಮ ಜೀವನವನ್ನು ಇನ್ನಷ್ಟು ಸಾರ್ಥಕಗೊಳಿಸೋಣ ಎನ್ನುವಂಥ ಸದಾಶಯದ ಮಾತುಗಳನ್ನು ಹಂಚಿಕೊಳ್ಳುತ್ತಾ, ಶಿವಮೊಗ್ಗ ಬಸವ ಕೇಂದ್ರದ ವತಿಯಿಂದ ಆಯೋಜಿಸಲ್ಪಟ್ಟಿರುವಂಥ ಈ ಅಂತರ್ಜಾಲದಲ್ಲಿ ಚಿಂತನ ಕಾರ್ತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಜನಮನಗಳಿಗೆ ಮುಟ್ಟಿ ಅವರು ಕೂಡ ಈ ಒಂದು ಅಲ್ಲಮ ಪ್ರಭುದೇವರ ಒಂದು ಜೀವನ ಸಾಧನೆಗಳಿಂದ ನಮ್ಮ ಜೀವನವನ್ನು ಇನ್ನಷ್ಟು ಹಸನು ಮಾಡಿಕೊಳ್ಳಿ ಅನ್ನುವಂಥ ಸದಾಶಯದೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ದ ಸ್ವಾಮೀಜಿ, ಬಸವ ಕೇಂದ್ರ ಶಿವಮೊಗ್ಗ ಹಾಗೂ ಬಸವ ಮಂದಿರ ಚಿಕ್ಕಮಗಳೂರು ಇವರಿಂದ ಆಶೀರ್ವಚನ. ಬಸವಾದಿ ಪ್ರಮುಖರನ್ನು, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಚಿಂತನ ಕಾರ್ತಿಕ 2020 ಈ ಶುಭ ಸಂದರ್ಭದಲ್ಲಿ ಅಲ್ಲಮ ಪ್ರಭುದೇವರು ಮತ್ತು ಇಷ್ಟಲಿಂಗದ ಕುರಿತಾಗಿ ಉಪನ್ಯಾಸ ನೀಡಿದಂಥ ಶರಣ ಡಾಕ್ಟರ್ ಅವಿನಾಶ್ ಕವಿ ಇವರಲ್ಲಿ ಇವತ್ತಿನ ಕಾರ್ಯಕ್ರಮದ ಸೇವಾರ್ಥಿಗಳಾಗಿರ್ತಕ್ಕಂಥ ವಿದ್ಯುತ್ ಇಲಾಖೆ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ, ಬಸವ ಕೇಂದ್ರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ, ವಚನ ಗಾಯನವನ್ನು ನೆರವೇರಿಸಿಕೊಟ್ಟಂಥ ಅಕ್ಕನ ಬಳಗದ ತಾಯಂದರಲ್ಲಿ, ಅಂತರ್ಜಾಲದ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ಶರಣೆಯರಲ್ಲಿ ಶರಣಾರ್ಥಿಗಳು. ಲಿಂಗವನ್ನರಿಯದೆ ಏನನ್ನರಿದಡೆಯೂ ಫಲವಿಲ್ಲ. ಲಿಂಗವನ್ನರಿದ ಬಳಿಕ ಮತ್ತೇನನ್ನರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿತರಿದು ಲಿಂಗ ಸಂಘವನ್ನೇ ಮಾಡುವೆ, ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ. ಇದು ಅಲ್ಲಮ ಪ್ರಭುದೇವರು ಲಿಂಗದ ಕುರಿತಾಗಿ ಹೇಳಿರ್ತಕ್ಕಂಥ ಆತ್ಯಂತಿಕ ನುಡಿ. ಯಾವ ಒಂದು ವಸ್ತುವನ್ನು ಅರಿತರೆ ಇನ್ಯಾವ ವಸ್ತುವನ್ನು ಅರಿಯುವ ಅಗತ್ಯ ಬೀಳುವುದಿಲ್ಲವೋ ಅಂತಹದ್ದಕ್ಕೆ ಲಿಂಗ ಅಂತೇಳಿ ಕರೀತಾರೆ. ಆ ಲಿಂಗವನ್ನು ಅರಿತು ಆ ಲಿಂಗ ಸಂಘದಲ್ಲೇ ಬದುಕಿ
ಲಿಂಗ ಸಂಘದಲ್ಲೇ ಬಾಳಿ ಲಿಂಗ ಸಂಘದಲ್ಲೇ ಆನಂದವನ್ನೆಲ್ಲ ಅನುಭವಿಸ್ತೀನಿ ಅನ್ನುವಂಥ ಒಂದು ಸಂತೃಪ್ತಿಯ ಮಾತು ಅಲ್ಲಮ ಪ್ರಭುದೇವರ ಈ ವಚನದಲ್ಲಿದೆ. ಈ ವಚನವನ್ನು ಪ್ರಾರಂಭದಲ್ಲಿ ಹೇಳ್ತಾ ಅಲ್ಲಮ ಪ್ರಭುದೇವರು ಇಷ್ಟಲಿಂಗ ಅವರ ಕೈಗೆ ಬಂದ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಒಂದು ಅಚ್ಚರಿಯ ಮಾತನ್ನು ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಅನಿಮಿಷನ ಕೈಯಿಂದ ಅಲ್ಲಮನ ಕೈಗೆ ಇಷ್ಟಲಿಂಗ ಬರುತ್ತೆ. ಅದು ಬರೋದು ಕೂಡ ಒಂದು ಭಾಳ ಸೋಜಿಗವಾದಂಥ ಪ್ರಸಂಗ. ಗವಿಯ ಒಳಗಡೆಗೆ ಲಿಂಗದ ನಿಬ್ಬೆರಗಿನಲ್ಲಿ ತನ್ನ ನೋಟ ಕೂಟ ಪ್ರಾಣಗಳೆಲ್ಲವನ್ನೂ ಕೂಡ ತೊಡಗಿಸಿಕೊಂಡು ಇರತಕ್ಕಂಥ ಅನಿಮಿಷನ ಕೈಯ ಇಷ್ಟಲಿಂಗ ಅಲ್ಲಮನ ಕೈಗೆ ಬೀಳುತ್ತೆ. ಅನಿಮಿಷ ದೀಕ್ಷೆಯನ್ನು ಮಾಡೋದಿಲ್ಲ. ಅಲ್ಲಿ ನೋಡಬಾರದ ನೋಟ, ಕೂಡಬಾರದ ಕೂಟ, ಹಸ್ತಮಸ್ತಕ ಸಂಯೋಗವಿಲ್ಲದೇ ದೀಕ್ಷೆ ನಡೀತಕ್ಕಂಥ ಒಂದು ವಿಶೇಷ ಆಧ್ಯಾತ್ಮಿಕ ವಿಸ್ಮಯ ನಡೆಯುತ್ತೆ. ಅಂಥ ವಿಸ್ಮಯದ ಸಂದರ್ಭದಲ್ಲಿ ಅಲ್ಲಮನ ಕೈಗೆ ಇಷ್ಟಲಿಂಗ ಬರುತ್ತೆ. ಹಾಗೆ ಇಷ್ಟಲಿಂಗ ಬಂದಾಗ ಅಲ್ಲಮ ಒಂದು ಉದ್ಗಾರವನ್ನು ತೆಗಿತಾನೆ. ಎಷ್ಟು ಚೆನ್ನಾಗಿದೆ ಅದು ಉದ್ಗಾರ ಅಂತ ಹೇಳಿದ್ರೆ, ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದಿರಲು ಎನಗಿದು ಸೋಜಿಗ, ಔದೆನಲಮ್ಮೆ ಅಲ್ಲೆನಲಮ್ಮೆ ಗುಹೇಶ್ವರ ಲಿಂಗ ನಿರಾಳ ನಿರಾಕಾರ ಬಯಲು ಆಕಾರವಾದಡೆ ಅಂತ ಹೇಳಿ. ಈ ವಚನ ಉದ್ಗಾರವೂ ಹೌದು ಮತ್ತು ಇಷ್ಟಲಿಂಗ ಅಂದರೆ ಏನು ಅನ್ನುವುದರ ಕುರಿತಾಗಿರ್ತಕ್ಕಂಥ ವ್ಯಾಖ್ಯಾನವೂ ಹೌದು. ಲಿಂಗ ಇಂದ್ರಿಯಗಳಿಗೆ ಅಗೋಚರವಾಗಿರುವಂಥದ್ದು. ಕಣ್ಣಿನಿಂದ ಬರಿಗಣ್ಣಿನಿಂದ ನೋಡೋಕ್ಕಾಗೋದಿಲ್ಲ, ಕಿವಿಯಿಂದ ಅದರ ಸದ್ದನ್ನು ಕೇಳೋಕ್ಕಾಗೋದಿಲ್ಲ, ನಾಲಿಗೆಯಿಂದ ಅದರ ರುಚಿಯನ್ನು ಗ್ರಹಿಸಿಕೊಳ್ಳೋಕ್ಕಾಗೋದಿಲ್ಲ, ಚರ್ಮಗಳಿಂದ ಅದರ ಸ್ಪರ್ಶವನ್ನು ಅನುಭವಿಸೋಕ್ಕಾಗೋದಿಲ್ಲ. ಹೀಗೆ ನಮ್ಮ ಇಂದ್ರಿಯಗಳ ಮೂಲಕವಾಗಿ ಗ್ರಹಿಸಿಕೊಳ್ಳಲು ಸಾಧ್ಯವಾಗದೇ ಇರುವಂತಹ ಕಾಣಬಾರದ ವಸ್ತು ಅದು ಲಿಂಗ. ಅಂಥ ಲಿಂಗ ಕರಸ್ಥಲಕ್ಕೆ ಬಂದಿದೆ, ಇಷ್ಟಲಿಂಗದ ರೂಪದಲ್ಲಿ ಕರಸ್ಥಲಕ್ಕೆ ಬಂದಿದೆ ಅಂದರೆ ಅದು ಒಂದು ಸೋಜಿಗವೇ ಸರಿ. ನಮಗೆ ಇಂದ್ರಿಯಗಳಿಗೆ ನಿಲುಕಲಾರದಿರುವಂಥ ಮಹಾವಸ್ತು ಕರಸ್ಥಲದಲ್ಲಿ ಬಂದು ನಿಂತಿದೆ ಅಂತ ಹೇಳಿದ್ರೆ ಅದು ನಿಜಾರ್ಥದಲ್ಲಿ ಸೋಜಿಗವೇ. ಅದನ್ನು ಅಲ್ಲಮ ಹೇಳ್ತಾನೆ, ಅಹುದೆನಲಮ್ಮೆ ಅಲ್ಲೆನಲಮ್ಮೆ. ಏನು ಹೇಳಬೇಕು ನನಗೆ ಅರ್ಥನೇ ಆಗ್ತಾಯಿಲ್ಲ ಅನ್ನುವಂಥ ಒಂದು ಆಶ್ಚರ್ಯ ಅಲ್ಲಮ ಪ್ರಭುದೇವರದಾಗಿದೆ. ಹೀಗೆ ಹೇಳ್ತಾ ಮುಂದೆ ಹೇಳ್ತಾನೆ, ಗುಹೇಶ್ವರ ಲಿಂಗವು ನಿರಾಕಾರ ನಿರಾಳ ಬಯಲು ಆಕಾರವಾದಡೆ. ನನಗೆ ಯಾಕೆ ಸೋಜಿಗ ಆಗ್ತಾಯಿದೆ ಅಂತ ಹೇಳಿದ್ರೆ, ಗುಹೇಶ್ವರ ಲಿಂಗ ನಿರಾಳ, ಗುಹೇಶ್ವರ ಲಿಂಗ ನಿರಾಕಾರ, ಗುಹೇಶ್ವರ ಲಿಂಗ ಬಯಲು. ಅಂಥ ಬಯಲು ಆಕಾರವಾಗಿ ಬಂದಿದೆ ಅಂತ ಅಂದಾಗ ಅದು ಸೋಜಿಗವಾಗೋದು ಸಹಜ ಅಲ್ಲವೇ? ಇದು ಇಷ್ಟಲಿಂಗದ ಕುರಿತಾಗಿ ಅಲ್ಲಮ ಪ್ರಭುದೇವರ ಒಂದು ವಿವರಣೆ. ಹೀಗೆ ವಿವರಣೆ ಬಂದ ನಂತರದಲ್ಲಿ ಅಲ್ಲಮ ಪ್ರಭುದೇವರ ಒಂದು ಇಷ್ಟಲಿಂಗದ ಕುರಿತಾದ ವ್ಯಾಖ್ಯಾನ ನಮಗೆ ಸ್ಪಷ್ಟವಾಗುತ್ತೆ. ಇದಾದ ನಂತರದಲ್ಲಿ ಅಲ್ಲಮ ಹೇಳುವಂಥ ಇನ್ನೊಂದು ಮಹತ್ವದ ವಚನ ಏನು ಅಂತ ಹೇಳಿದರೆ, ಅಯ್ಯ ನೀನೆನಗೆ ಗುರುವಪ್ಪಡೆ, ನಾನಿನಗೆ ಶಿಷ್ಯನಪ್ಪಡೆ, ನೀನೆನ್ನ ಪ್ರಾಣದಲ್ಲಡಗಿ, ನೀನೆನ್ನ ಕಾಯ ಭಾವದಲ್ಲಡಗಿ, ನೀನೆನ್ನ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡ ಗುಹೇಶ್ವರ ಅಂಥೇಳಿ. ಇಲ್ಲಿ ಅಲ್ಲಮ ಕೇಳ್ಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ, ಇಷ್ಟಲಿಂಗವನ್ನು ಅಲ್ಲಿ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಳುವಂಥ ಒಂದು ಮಹತ್ವದ ವಚನ, ನೀನು ನನಗೆ ಗುರು ಆದರೆ, ನಾನು ನಿನಗೆ ಶಿಷ್ಯನೇ ಆದರೆ ನೀನು ಮಾಡಬೇಕಾಗಿರುವಂಥದ್ದೇನು ಅಂತೇಳಿ, ನೀನು ಎನ್ನ ಭಾವದಲ್ಲಿ ಅಡಗಬೇಕು, ಪ್ರಾಣದಲ್ಲಿ ಅಡಗಬೇಕು, ಆಮೇಲೆ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾರೆ. ಇಷ್ಟಲಿಂಗ ಬರೀ ಬಹಿರಂಗದ ಕುರುಹಾಗಿ ನಮಗೆ ಮುಖ್ಯ ಅನಿಸೋದಿಲ್ಲ, ಅದು ನಮ್ಮ ಭಾವ ಪ್ರಾಣಗಳನ್ನು ಒಳಗೊಂಡಾಗ ಮಾತ್ರ ಅದು ಇಷ್ಟಲಿಂಗ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುದೇವರ ಈ ಮಾತು ಭಾಳಷ್ಟು ಮಹತ್ವವನ್ನು ಪಡೆಯುತ್ತೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ. ಹೀಗೆ ಇಷ್ಟಲಿಂಗವನ್ನು ಪಡ್ಕೊಂಡು ಅಲ್ಲಮ ದೃಷ್ಟಿಯೋಗವನ್ನು ಮಾಡಿದರು, ಸಾಧನೆ ಮಾಡಿದರು ಅನ್ನುವಂಥ ಸಂಗತಿಗಳು ಅವ್ರ ವಚನಗಳಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಸಿಗೋದಿಲ್ಲ. ಆದರೆ ಅಲ್ಲಮ ಸಿದ್ಧನಾಗಿದ್ದ ಅನ್ನುವಂಥದ್ದು ಅವ್ರ ವಚನಗಳಲ್ಲಿ ಸಿಗ್ತಾ ಹೋಗುತ್ತೆ ನಮಗೆ ಮಾಹಿತಿ. ಆದರೂ ಕೂಡ ಒಂದು ಕಡೆ ಸೂಚನೆ ನಮಗೆ ಸಿಗೋದೇನಪ್ಪ ಅಂತ ಹೇಳಿದ್ರೆ, ಕಣ್ಣಿಗೆ ಮಹತ್ವವನ್ನು ಅಲ್ಲಮ ಕೊಡ್ತಾನೆ. ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಗುಹ್ಯ, ಗುಹ್ಯವೇ ಲಿಂಗ. ಹೀಗೆ ಕಣ್ಣಿನ ಮಹತ್ವವನ್ನು ಅಲ್ಲಿ ಅಲ್ಲಮ ಹೇಳೋದ್ರ ಮೂಲಕವಾಗಿ ಆ ಕಣ್ಣನ್ನು ಬಳಸಿಕೊಂಡು ಇಷ್ಟಲಿಂಗವನ್ನು ನೋಡ್ತಾ 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 ನಾನು ಶಿವಯೋಗ ಸಾಧನೆಯನ್ನು ಮಾಡಿ ಸಿದ್ಧಿಸಿಕೊಂಡೆ ಅನ್ನುವುದನ್ನು ಸಾಂಕೇತಿಕವಾಗಿ ಅಲ್ಲಮ ಆ ವಚನದ ಮೂಲಕವಾಗಿ ನಮಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ. ಹೀಗೆ ಇಷ್ಟಲಿಂಗವನ್ನು ಹಿಡಿದ ಅಲ್ಲಮ ಹರಿಹರನ ಒಂದು ರಗಳೆಯಲ್ಲಿ ಹೇಳಿದ ಹಾಗೆ ಶಿವನ ಮದಕರಿಯಾಗಿ ನಡ್ಕೊಂಡು ಹೋಗ್ತಾನೆ. ನಡೆದುದೇ ಬಟ್ಟೆಯಾಯಿತು ಶಿವನ ಮದಕರಿಗೆ ಅನ್ನೋದು ಹರಿಹರನ ಮಾತು. ಲಿಂಗಧಾರಿಯಾಗಿರ್ತಕ್ಕಂಥ ಅಲ್ಲಮ
ಹಾಗೆ ಶಿವನ ಮದಕರಿಯಾಗಿ ನಡ್ಕೊಳ್ತಾ ಹೋಗ್ತಾನೆ. ಹಲವಾರು ಸಾಧಕರ ಜೊತೆಯಲ್ಲಿ ಮುಖಾಮುಖಿಯಾಗ್ತಾನೆ. ಮುಖಾಮುಖಿಯಾಗಿ ಸಾಧನೆಯ ಹಂತಗಳಿಗೆ ಅನುಗುಣವಾಗಿ ಅವರಿಗೆ ಇಷ್ಟಲಿಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗುವಂಥದ್ದನ್ನು ಅವರ ವಚನಗಳನ್ನು ಮತ್ತು ಅವನ ಕುರಿತಾಗಿ ಬಂದಿರತಕ್ಕಂಥ ಕಾವ್ಯ ಪುರಾಣಗಳು ಮತ್ತು ಶೂನ್ಯ ಸಂಪಾದನೆಗಳನ್ನು ನೋಡಿದಾಗ ನಮ್ಮೆಲ್ಲರಿಗೂ ಅರಿವಿಗೆ ಬರ್ತದೆ. ಹೀಗೆ ಇಷ್ಟಲಿಂಗದ ಮಹತ್ವವನ್ನು ಅಲ್ಲಮ ಅರ್ಥ ಮಾಡಿಕೊಂಡು ಅದನ್ನು ಸಾಧನೆಯ ಹಂತದಲ್ಲಿರ್ತಕ್ಕಂಥ ವಿವಿಧ ಹಂತದಲ್ಲಿರ್ತಕ್ಕಂಥ ಸಾಧಕರಿಗೆ ಅದರ ಮಹತ್ವವನ್ನು ತಿಳಿಸ್ಕೊಡ್ತಾನೆ. ತಾನು ಕೂಡ ಇಷ್ಟಲಿಂಗವನ್ನು ಹಿಡಿದು ಕಂಡುಕೊಂಡಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಒಂದು ದರ್ಶನವನ್ನು ನಮ್ಮೆಲ್ಲರಿಗೂ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಅಲ್ಲಮ ಮಾಡ್ತಾ ಹೋಗ್ತಾರೆ. ಉದಾಹರಣೆಯಾಗಿ ಅವಿನಾಶ್ ಕವಿ ಒಂದು ವಚನವನ್ನು ಪ್ರಸ್ತಾಪ ಮಾಡಿದರು. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಚಂದ್ರ ಸೂರ್ಯರಿಬ್ಬರೂ ಪುಷ್ಪ ನೋಡ, ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರನೋಗರ ಸುವಿಧಾನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಕರಸ್ಥಳದ ಲಿಂಗಕ್ಕೆ ಮಾಡುವಂಥ ಎಲ್ಲ ಉಪಚಾರಗಳನ್ನು ಅಲ್ಲಮ ವಿಶ್ವದ ಮಟ್ಟದಲ್ಲಿ ನಡೀತಾ ಇರುವಂಥ ಅಖಂಡ ಪೂಜೆಯಾಗಿ ಕಾಣುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಗಗನವೇ ಗುಂಡಿಗೆ, ಬೋರ್ಲು ಬಿದ್ದಿರ್ತಕ್ಕಂಥ ಮೋಡ ಏನಿದೆಯಲ್ಲ ಅದು ಪಾತ್ರೆ ಆದರೆ ಅಲ್ಲಿ ತೇಲ್ತಾ ಇರುವಂತಹ ಆಕಾಶದಲ್ಲಿ ತೇಲ್ತಾ ಇರುವಂಥ ಮೋಡಗಳು, ನೀರನ್ನು ಹೊಂದಿರತಕ್ಕಂಥ ಮಳೆ ನೀರನ್ನು ಹೊಂದಿರತಕ್ಕಂಥ ಮೋಡಗಳು ಆ ಲಿಂಗಯ್ಯನಿಗೆ ಸುರಿಸುವಂಥ ಅಗ್ಗವಣಿ ಅಭಿಷೇಕವಾಗ್ತವೆ. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ. ಹಾಗೆ ಅಭಿಷೇಕವನ್ನು ಮಾಡಿಸಿಕೊಂಡಂಥ ಆ ಮಹಾಲಿಂಗಯ್ಯನಿಗೆ ಪತ್ರಿಪುಷ್ಪಗಳು ಯಾವುದು ಅಂತ ಹೇಳಿದರೆ ಚಂದ್ರ ಮತ್ತು ಸೂರ್ಯರು. ನಾವು ಕರಸ್ಥಳದಲ್ಲಿರುವಂಥ ಲಿಂಗಕ್ಕೆ ಸಾಮಾನ್ಯ ಗಿಡದಲ್ಲಿರ್ತಕ್ಕಂಥ ಪತ್ರಿಪುಷ್ಪಗಳನ್ನು ತಂದು ಅರ್ಪಣೆ ಮಾಡಿದರೆ, ಈ ಮಹಾಲಿಂಗಕ್ಕೆ ಜಗವನ್ನೇ ವ್ಯಾಪಿಸಿಕೊಂಡಿರುವಂಥ ಮಹಾಲಿಂಗಕ್ಕೆ ಅರ್ಪಣೆಯಾಗುವಂಥ ಪತ್ರಿಪುಷ್ಪಗಳು ಯಾವುವು ಅಂತೇಳಿದರೆ ಚಂದ್ರ ಮತ್ತು ಸೂರ್ಯರು. ಮುಂದುವರೆದು ಹೇಳುವಂಥ ಮಾತು ಭಾಳ ಮುಖ್ಯವಾದದ್ದು. ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರನೋಗರ ಸುವಿಧಾನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ. ಬ್ರಹ್ಮ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಇರುವಂಥ ಸೃಷ್ಟಿ ಮಾಡುವಂಥ ಶಕ್ತಿ. ಅದು ಪ್ರತಿನಿತ್ಯ ಈ ಜಗತ್ತಿನೊಳಗೆ ಆಗ್ತಾ ಇರುವಂಥ ಸೃಷ್ಟಿಗಳು ಏನಿದೆವಲ್ಲ ಅದು ಧೂಪವಾಗಿ ಗುಹೇಶ್ವರನಿಗೆ ಅರ್ಪಣೆ ಆಗ್ತಾ ಇದೆ. ಸೃಷ್ಟಿ ಅನ್ನುವಂಥದ್ದು ನಿರಂತರ ಮತ್ತು ಅದು ವ್ಯಾಪಿಸಿಕೊಳ್ತಾ ಹೋಗುವಂಥದ್ದು, ಒಂದು ಕಡೆ ನಿಲ್ಲೋದಲ್ಲ ಅದು. ಹಾಗೆ ಈ ಧೂಪ ಹೇಗೆ ತಾನು ಒಂದು ಕಡೆಯಿಂದ ವ್ಯಾಪಿಸ್ಕೊಳ್ತಾ ತನ್ನ ವ್ಯಾಪ್ತಿಯನ್ನು ಹಿಗ್ಗಿಸ್ಕೊಳ್ತಾ ಹೋಗುತ್ತೋ ಹಾಗೆ ಸೃಷ್ಟಿ ನಡೀತಾ ಹೋಗುತ್ತೆ, ಸೃಷ್ಟಿ ಕಾರ್ಯ ನಡೀತಾ ಹೋಗುತ್ತೆ. ಹಾಗೆ ಸೃಷ್ಟಿ ಕಾರ್ಯಕ್ಕೆ ಕಾರಣವಾಗಿರುವಂಥ ಲಿಂಗದ ಚಿಚ್ಚಕ್ತಿಯನ್ನು ಬ್ರಹ್ಮ ಅಂತ ಕರೀತಾರೆ. ಆ ಬ್ರಹ್ಮವೇ ಅಲ್ಲಿ ಗುಹೇಶ್ವರ ಲಿಂಗಕ್ಕೆ ಧೂಪ, ವಿಷ್ಣು ದೀಪ. ಹೀಗೆ ಸೃಷ್ಟಿಯಾಗಿರುವಂಥದ್ದು ಬಾಳಬೇಕಲ್ಲ, ಆ ಬಾಳಿಗೆ ಬೆಳಕು ಬೇಕಲ್ಲ, ಆ ಬಾಳಿಗೆ ಬೆಳಕನ್ನು ತಂದು ಕೊಡುವಂಥ ಗುಹೇಶ್ವರ ಲಿಂಗದ ಇನ್ನೊಂದು ಶಕ್ತಿಯನ್ನು ವಿಷ್ಣು ಅಂತ ಕರೀತಾರೆ. ಆ ವಿಷ್ಣು ದೀಪ ಅಂತ ಹೇಳಿ ಕರೀತಾರೆ. ನಾವೆಲ್ಲ ಕರ್ಪೂರ ಮತ್ತು ಇತರೆ ಬತ್ತಿಗಳಿಂದ ಮಾಡಿರ್ತಕ್ಕಂಥ ದೀಪಗಳನ್ನು ಇಷ್ಟಲಿಂಗಕ್ಕೆ ಬೆಳಗಿದರೆ ಇಲ್ಲಿ ಅಲ್ಲಮ ಕಂಡುಕೊಂಡಂಥ ದರ್ಶನದ ನೆಲೆಯೊಳಗೆ ಇರುವಂಥ ಧೂಪ ದೀಪಗಳು ಅಂತೇಳಿ ಬ್ರಹ್ಮ ಮತ್ತು ವಿಷ್ಣು ತತ್ವಗಳು. ಇನ್ನು ರುದ್ರನೋಗರ ಸುವಿಧಾನ ನೋಡ, ಅಲ್ಲಿ ನೈವೇದ್ಯ ಯಾವುದಪ್ಪ ಗುಹೇಶ್ವರ ಲಿಂಗಕ್ಕೆ ಅಂತ ಹೇಳಿದರೆ ಅಲ್ಲಮ್ಮ ಹೇಳ್ತಾನೆ ರುದ್ರ ತತ್ವವೇ ನೈವೇದ್ಯವಾಗುತ್ತೆ ಅಂತೇಳಿ. ರುದ್ರತತ್ವ ನೈವೇದ್ಯ ಹೇಗಾಗುತ್ತೆ ಅಂತ ಹೇಳಿದರೆ ರುದ್ರತತ್ವ ಅಂದರೆ ಲಯವನ್ನು ಮಾಡೋದು. ಸೃಷ್ಟಿ ಕಾರ್ಯ ನಿರಂತರ, ಸ್ಥಿತಿ ಕಾರ್ಯವು ನಿರಂತರ. ಹೊಸ ಸೃಷ್ಟಿ ಬಂದ ಮೇಲೆ ಅಲ್ಲಿ ಹಳೆ ಸೃಷ್ಟಿ ಅದು ಲಯವಾಗ್ತಾ ಹೋಗಬೇಕು. ಹಾಗೆ ಲಯವಾದಾಗ ಮಾತ್ರ ಹೊಸ ಸೃಷ್ಟಿಗೆ ಜಾಗ ಸಿಗೋದಕ್ಕೆ ಸಾಧ್ಯವಾಗ್ತದೆ. ಹಾಗೆ ಜಾಗ ಸಿಗಬೇಕು ಅಂತೇಳಿ ನಿರಂತರವಾಗಿ ಲಯ ಕ್ರಿಯೆ ನಡೀತಾ ಹೋಗುತ್ತಲ್ಲ ಈ ಪ್ರಕೃತಿ ಒಳಗೆ. ಆ ಲಯದ ಪ್ರಕ್ರಿಯೆಯನ್ನೇ ಆ ಗುಹೇಶ್ವರ ಲಿಂಗಕ್ಕೆ ಅರ್ಪಣೆ ಆಗ್ತಿರುವಂಥ ನೈವೇದ್ಯ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಮಪ್ರಭು ಚಿತ್ರಿಸ್ತಾ ಕೊನೆಗೆ ಹೇಳೋ ಮಾತು ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ. ಇದು ಆ ಗುಹೇಶ್ವರನಿಗೆ ಸಲ್ಲುವಂಥ ಭಾಳ ದೊಡ್ಡ ಪೂಜೆ, ನಿಜವಾದ ಪೂಜೆ ಅನ್ನುವಂಥ ಸಂಗತಿಯನ್ನು ಈ ವಚನದ ಮೂಲಕವಾಗಿ ಅಲ್ಲಮಪ್ರಭು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಒಂದು ಅಖಂಡ ಪೂಜೆ. ನಾವು ಮಾಡುವಂಥ ಪೂಜೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಗುಹೇಶ್ವರನೇ ಸೃಷ್ಟಿ ಮಾಡಿರ್ತಕ್ಕಂಥ ನೀರನ್ನು ತೊಗೊಂಡು ಬಂದು ಅಭಿಷೇಕ ಮಾಡ್ತೀವಿ. ಗುಹೇಶ್ವರನೇ ಸೃಷ್ಟಿ ಮಾಡಿರ್ತಕ್ಕಂಥ ಪತ್ರೆ ಪುಷ್ಪಗಳನ್ನು ತೊಗೊಂಡು ಅದಕ್ಕೆ ಅರ್ಪಣೆ ಮಾಡ್ತೀವಿ. ಗುಹೇಶ್ವರನೇ ಸೃಷ್ಟಿ ಮಾಡಿರ್ತಕ್ಕಂಥ ಧೂಪ ದೀಪಗಳನ್ನು ಅದಕ್ಕೆ ಬೆಳಗ್ಗೆ ನಾವು ಕೊಟ್ವಿ ಅನ್ನುವಂಥ ತೃಪ್ತಿಯನ್ನು ಅನುಭವಿಸ್ತೀವಿ. ಆದರೆ ನಮ್ಮ ಪೂಜೆ ಈ ಇಷ್ಟಲಿಂಗ ಪೂಜೆಯನ್ನು ಮೀರಿ ಈ ಇಡೀ ಜಗತ್ತಿನಲ್ಲಿ ನಡೀತಾ ಇರುವಂಥ ಅಖಂಡ ಪೂಜೆಯ ಕಡೆಗೆ ಅದು ಹೋಗಬೇಕು. ಆ ರೀತಿಯಾಗಿರ್ತಕ್ಕಂಥ ದರ್ಶನದ ನೆಲೆಯೊಳಗೆ ನಮ್ಮ ಪೂಜೆ ಪರಿವರ್ತನೆ ಆಯಿತು ಅಂತ ಹೇಳಿದರೆ ಆವಾಗ ನಾವು ಬಯಲನ್ನು ಹೊಂದೋದಕ್ಕೆ, ಶಿವಯೋಗದ ಸಿದ್ಧಿಯನ್ನು ಪರಿಪೂರ್ಣವಾಗಿ ಹೊಂದೋದಕ್ಕೆ ಸಾಧ್ಯವಾಗ್ತದೆ. ಮತ್ತು ಎತ್ತೆತ್ತ ನೋಡಿದಡತ್ತೆತ್ತ ನೀನೇ ದೇವ ಅನ್ನುವಂಥ ಒಂದು ದರ್ಶನ ನಮಗೆಲ್ಲರಿಗೂ ಕೂಡ ಸಾಧ್ಯವಾಗೋದು ಆ ಸಂದರ್ಭದಲ್ಲಿ. ಆ ಹಿನ್ನೆಲೆಯಲ್ಲಿ ಅಲ್ಲಮನ ಈ ಒಂದು ವಚನ ಬಹಳ ಮಹತ್ವದ್ದಾಗ್ತದೆ.
ಹೀಗೆ ಅಲ್ಲಮನ ಈ ವಚನವನ್ನು ಅರ್ಥ ಮಾಡಿಕೊಳ್ತಾರೆ. ನಾವು ಮುಂದೆ ಇನ್ನೂ ಒಂದು ವಚನವನ್ನು ಅಲ್ಲಮ ಇಷ್ಟಲಿಂಗದ ಕುರಿತಾಗಿ ಹೇಳಿರ್ತಕ್ಕಂಥ ವಚನವನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ರೂಪನೇ ಕಂಡರು ನಿರೂಪನೇ ಕಾಣರು, ಅನುವನೇ ಕಂಡರು ತನುವನೇ ಕಾಣರು, ಆಚಾರವನೇ ಕಂಡರು ವಿಚಾರವನೇ ಕಾಣರು, ಗುಹೇಶ್ವರ ನಿಮ್ಮ ಕುರುಹನೇ ಕಂಡರು ಕೂಡಲರಿಯದೆ ಕೆಟ್ಟರು ಅಂಥೇಳಿ. ಈ ವಚನ ಭಾಳ ಮಹತ್ವದ್ದು. ನಾವು ಯಾವುದೇ ಒಂದು ಸಂಗತಿಗೆ ಎರಡು ಆಯಾಮಗಳಿರ್ತವೆ. ಒಂದು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು ಆಯಾಮವಾದರೆ ಅರಿವಿಗೆ ಗೋಚರವಾಗುವಂಥ ಇನ್ನೊಂದು ಆಯಾಮ ಇರುತ್ತೆ. ಹಾಗೆ ಬರೀ ಕಣ್ಣಿಗೆ ಕಾಣುವಂಥ ಇಂದ್ರಿಯಗಳಿಗೆ ಗೋಚರವಾಗುವಂಥ ಒಂದು ಆಯಾಮವನ್ನು ನೋಡಿ ಅರಿವಿನ ಆಯಾಮವನ್ನು ನಾವು ಮರೆತ್ವಿ ಅಂತೇಳಿದರೆ ಪೂರ್ಣ ದರ್ಶನವಾಗೋದಿಲ್ಲ. ಅದೇ ರೀತಿಯಲ್ಲಿ ಅರಿವಿನ ಆಯಾಮ ನಮಗೆ ಅನುಭವಕ್ಕೆ ಬಂದಿದೆ, ಆದರೆ ಇಂದ್ರಿಯಗಳಿಗೆ ಇರುವಂಥ ಆಯಾಮದ ಒಂದು ದರ್ಶನ ನಮಗೆ ಆಗಲಿಲ್ಲ ಅಂತೇಳಿದ್ರೆ ಅದು ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ದರ್ಶನ ಅಂತೇಳಿ ಅನ್ನಿಸಿಕೊಳ್ಳೋದಿಲ್ಲ. ಅದಕ್ಕೆ ಅಲ್ಲಮ್ಮ ಹೇಳೋದು ರೂಪನೇ ಕಂಡರು ನಿರೂಪನೇ ಕಾಣರು, ಅನುವನೇ ಕಂಡರು ತನುವನೇ ಕಾಣರು, ಆಚಾರವನೇ ಕಂಡರು ವಿಚಾರವನೇ ಕಾಣರು. ಹೀಗೆ ನಾವು ಒಂದು ಸಂಗತಿಯನ್ನು ನಾವು ಕಾಣುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಆ ಸಂಗತಿಗಿರುವಂಥ ಇನ್ನೊಂದು ಮುಖವನ್ನು ನೋಡುವಂಥ ಒಂದು ದರ್ಶನದ ದೃಷ್ಟಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವ್ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಹಾಗೆ ದರ್ಶನದ ದೃಷ್ಟಿ ನಮಗೆ ಬೆಳೆಯಲಿಲ್ಲಪ್ಪ ಅಂತ ಹೇಳಿದರೆ ನಿಜವಾದ ದರ್ಶನ ನಮಗೆ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ, ಮತ್ತು ಆ ಸಂಗತಿಯ ಜೊತೆಯಲ್ಲಿ ನಾವು ಪರಿಪೂರ್ಣವಾಗಿ ಒಂದಾಗೋದಕ್ಕೆ ಕೂಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇಷ್ಟಲಿಂಗ ಅನ್ನುವಂಥದ್ದು ಗುಹೇಶ್ವರನ ಕುರುಹು. ಆ ಇಷ್ಟಲಿಂಗವನ್ನು ಹಿಡಿದು ನಾವು ಬರೀ ಕುರುಹನ್ನು ಕಂಡ್ವಿ ಅಂತ ಹೇಳಿದರೆ ಕೂಡೋದಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ. ಕುರುಹಿನ ಹಿನ್ನೆಲೆಯಲ್ಲಿರುವಂಥ ಅರಿವನ್ನು ಅರ್ಥ ಮಾಡಿಕೊಳ್ಬೇಕು, ಅನುಸಂಧಾನ ನಡೆಸಬೇಕು. ಹಾಗೆ ಅರಿವಿನ ಅನುಸಂಧಾನ ನಡೆಸ್ಕೊಳ್ತಾ ಹೋದಾಗ ಕುರುಹು ಯಾವುದನ್ನು ಸಾಂಕೇತಿಸುತ್ತದೆಯೋ ಆ ಸಂಗತಿ ನಾವಾಗೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಅಲ್ಲಮ್ಮ ಇಲ್ಲಿ ಹೇಳ್ತಾ ಇರುವಂಥದ್ದು ಗುಹೇಶ್ವರ ನಿಮ್ಮ ಕುರುಹನೇ ಕಂಡರು ಕೂಡಲರಿಯದೆ ಕೆಟ್ಟರು. ಭಾಳಷ್ಟು ಜನ ನಾವೆಲ್ಲ ಶಿವಯೋಗ ಸಾಧನೆಯನ್ನು ಮಾಡಬೇಕಾದ್ರೆ ಇಷ್ಟಲಿಂಗ ಅನ್ನುವಂಥ ಕುರುಹನ್ನು ಧರಿಸಿಕೊಂಡಿರಬೇಕಾದ್ರೆ ಅದು ಕೇವಲ ಕುರುಹಾಗಿ ಅಥವಾ ನಮ್ಮ ವೈಯಕ್ತಿಕ ವ್ಯಕ್ತಿತ್ವದ ಹೆಮ್ಮೆಯ ಸಂಗತಿಗಳಾಗಿ ಅವು ಪರಿಣಮಿಸಿದ್ವು ಅಂತ ಹೇಳಿದ್ರೆ, ಅಥವಾ ಕುರುಹು ನಮ್ಮ ಅಹಂಕಾರದ ಪೋಷಣೆಗೋಸ್ಕರವಾಗಿ ಧರಿಸ್ಕೊಳ್ತಕ್ಕಂಥ ಒಂದು ಸಂಗತಿಯಾಗಿ ಪರಿಣಮಿಸ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಕುರುಹಿಗೆ ಮಾಡುವಂಥ ಅಪಮಾನ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಕುರುಹನ್ನು ಬಳಸಿಕೊಂಡು ಕೂಡಿ ಬಯಲಾಗಬೇಕಾಗಿರ್ತಕ್ಕಂಥ ಒಂದು ನಿಟ್ಟಿನೊಳಗೆ ನಾವು ಸಾಧನೆ ಮಾರ್ಗದೊಳಗೆ ಸಾಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುದೇವರ ಈ ವಚನಗಳೆಲ್ಲವೂ ಕೂಡ ನಮಗೆ ಇಷ್ಟಲಿಂಗವನ್ನು ಹಿಡಿದು ಸಾಧನೆ ಮಾಡಬೇಕಾಗಿರ್ತಕ್ಕಂಥ ವಿವಿಧ ಹಂತಗಳನ್ನು ನಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತವೆ. ಒಂದನೇದಾಗಿ ಇಷ್ಟಲಿಂಗವನ್ನು ಗುರುವಿನಿಂದ ಪಡಿಬೇಕು. ಹಾಗೆ ಗುರುವಿನಿಂದ ಪಡಿತಾ ಇರುವಂಥ ಇಷ್ಟಲಿಂಗ ಹೇಗೆ ನಮಗೆ ಬರಬೇಕಪ್ಪ ಅಂತೇಳಿ ಅಂಗವಿಸಬೇಕು ನಮ್ಮಲ್ಲಿ ಅಂತ ಹೇಳಿದ್ರೆ ಭಾವದಲ್ಲಿ ತುಂಬಿ ಪ್ರಾಣದಲ್ಲಿ ತುಂಬಿ ಕರಸ್ಥಳದಲ್ಲಿ ಕರುಣೆಯ ರೂಪದೊಳಗೆ ಬಂದು ನೆಲೆಗೊಳ್ಳಬೇಕು. ಹಾಗೆ ಕರುಣೆಯ ರೂಪದಲ್ಲಿ ಬಂದು ನೆಲೆಗೊಂಡ ಮಾತ್ರಕ್ಕೆ ಇಷ್ಟಲಿಂಗ ನಾವು ಅದರ ಒಂದು ಪರಿಪೂರ್ಣ ಉಪಯೋಗವನ್ನು ಪಡ್ಕೊಂಡ್ವಿ ಅಂತಲ್ಲ. ಆ ಇಷ್ಟಲಿಂಗವನ್ನು ಹಿಡಿದು ಕಣ್ಣಿನ ಮೂಲಕವಾಗಿ ನೋಡಬೇಕು, ಅದನ್ನು ಪೂಜಿಸಬೇಕು. ಪೂಜಿಸುವ ಸಂದರ್ಭದಲ್ಲಿ ಪೂಜೆ ನಮ್ಮದು ಈ ಇಷ್ಟಲಿಂಗಕ್ಕೆ ಮಾತ್ರ ಸೀಮಿತವಾಯಿತು ಅಂತ ಹೇಳಿದ್ರೆ ಅದು ಸಾಧನೆಯ ಪರಿಪೂರ್ಣತೆಯಲ್ಲ. ಈ ಪೂಜೆಯನ್ನು ಮಾಡ್ತಾ ಈ ಪೂಜೆಯನ್ನು ಮೀರಿ ವಿಶ್ವವನ್ನೇ ವ್ಯಾಪಿಸಿಕೊಂಡಿರ್ತಕ್ಕಂಥ ಆ ಮಹಾಲಿಂಗದ ಪೂಜೆಯನ್ನು ಕಾಣುವಂಥ ಮಟ್ಟಕ್ಕೆ ನಮ್ಮ ಪೂಜೆ ಬೆಳಿಬೇಕಾಗ್ತದೆ. ಹಾಗೆ ಪೂಜೆ ಬೆಳೀತು ಅಂತ ಹೇಳಿದ್ರೆ ಕುರುಹನ್ನು ಮೀರಿ ಅರಿವಿನ ನೆಲೆಯೊಳಗೆ ನಾವು ನಿಲ್ಲೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುದೇವರ ಈ ಎಲ್ಲ ವಚನಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅಲ್ಲಮ ಪ್ರಭುದೇವರು ಇಷ್ಟಲಿಂಗವನ್ನು ಬಿಟ್ಟವರಲ್ಲ. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಮ ಪ್ರಭುದೇವರು ಇಷ್ಟಲಿಂಗವನ್ನು ಅಷ್ಟಾಗಿ ಬಳಸಲಿಲ್ಲ, ಒಪ್ಪಿಕೊಳ್ಳಲಿಲ್ಲ ಅನ್ನುವಂಥ ಮಾತುಗಳು ನಮಗೆ ಕೇಳಿಬರ್ತವೆ. ಖಂಡಿತ ಹಾಗಲ್ಲ. ಅಲ್ಲಮ ಪ್ರಭುದೇವರು ಇಷ್ಟಲಿಂಗವನ್ನು ಧರಿಸಿಕೊಂಡ್ರು, ಅನಿಮಿಷನಿಂದ ಪಡ್ಕೊಂಡು ಧರಿಸಿಕೊಂಡ್ರು. ನಾವೆಲ್ಲರೂ ಸಂಪ್ರದಾಯಬದ್ಧವಾಗಿ ವಚನಗಳಲ್ಲಿ ಉಲ್ಲೇಖವಾಗಿರುವ ಹಾಗೆ 37 ದೀಕ್ಷೆಗಳನ್ನು ಮಾಡಿಕೊಂಡು ಇಷ್ಟಲಿಂಗವನ್ನು ಧರಿಸಿಕೊಳ್ತೀವಲ್ಲ, ಹಾಗೆ ಅಲ್ಲಮನಿಗೆ ದೀಕ್ಷೆ ನಡೆಯೋದಿಲ್ಲ. ಅಲ್ಲಮನಿಗೆ ನಡೆಯುವಂಥ ದೀಕ್ಷೆ ಎಂಥದಪ್ಪ ಅಂತ ಹೇಳಿದರೆ ಅಲ್ಲಿ ಹೂಸಲಿಲ್ಲದ ಕರ್ಣಮಂತ್ರ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ, ಹೀಗೆ ಒಂದು ಭಾವದ ನೆಲೆಯೊಳಗೆ ನಡೆಯತಕ್ಕಂಥ ದೀಕ್ಷೆಯಾಗಿ ಅಲ್ಲಮ ಲಿಂಗವನ್ನು ಧರಿಸಿಕೊಳ್ತಾನೆ.
ಆ ಥರದ ಇಷ್ಟಲಿಂಗವನ್ನು ಪಡ್ಕೊಂಡು ಆ ಲಿಂಗದ ನೆಲೆಕೆಲೆಗಳನ್ನು ಎಷ್ಟು ಅಂತರಂಗದ ಮೇಲೆ ಪರಿಣಾಮ ಬೀರಿತ್ತು ಅಂತ ಹೇಳಿದರೆ ಅಲ್ಲಮ್ಮನಿಗೆ ಬೇರೆಯ ಸಂಗತಿಗಳು ಮುಖ್ಯ ಅನಿಸೋದಿಲ್ಲ. ಆ ಲಿಂಗವನ್ನು ಹಿಡಿದು ಅದನ್ನು ಸೂತ್ರರೂಪವಾಗಿ ಹಿಡ್ಕೊಂಡು ತಾನು ಯಾವ್ಯಾವ ಸಾಧಕರನ್ನು ಭೇಟಿ ಮಾಡ್ತಾರೋ ಆ ಸಾಧಕರೆಲ್ಲರನ್ನೂ ಕೂಡ ಆ ಲಿಂಗದ ಸೂತ್ರದಲ್ಲಿ ಪರಿಪೂರ್ಣರನ್ನಾಗಿ ಮಾಡುವಂಥ ಒಂದು ಪ್ರಕ್ರಿಯೆಗೆ ಅಲ್ಲಮ್ಮ ತೊಡಗಿಸ್ಕೊಳ್ತಾ ಹೋಗ್ತಾನೆ. ಅದು ಭಾಳ ಮುಖ್ಯವಾಗಿ ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ಎಲ್ಲೋ ಒಬ್ಬ ಗೋರಕ್ಷನಿಗೆ ಲಿಂಗದ ಕುರಿತಾಗಿ ಮಾತಾಡೋದಿಲ್ಲ, ಗೊಗ್ಗಯ್ಯನ ಬಳಿ ಅವನು ಲಿಂಗದ ಕುರಿತಾಗಿ ನೇರವಾಗಿ ಮಾತಾಡೋದಿಲ್ಲ. ಆದರೆ ಗೊಗ್ಗಯ್ಯನ ಬಳಿ ಸಾಂಕೇತಿಕವಾಗಿ ಆ ಸಂಗತಿಗಳೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಹಿನ್ನೆಲೆಯಲ್ಲಿ ಅಲ್ಲಮ ಮತ್ತು ಇಷ್ಟಲಿಂಗ ಒಂದು ರೀತಿಯಲ್ಲಿ ದೇಹ ಮತ್ತು ಪ್ರಾಣಗಳಿದ್ದ ಹಾಗೆ, ಅಲ್ಲಮ ಮತ್ತು ಇಷ್ಟಲಿಂಗ ಅನ್ನುವಂಥದ್ದು ಆ ಅಲ್ಲಮ ಪ್ರಭುದೇವರ ಸಾಧನೆಯ ಸಂಪೂರ್ಣ ಸಂಗತಿಗಳನ್ನು ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಒಂದು ಸಂಗತಿಯಾಗಿ ಇಷ್ಟಲಿಂಗ ಪರಿಣಮಿಸುತ್ತೆ. ಮತ್ತು ಅಲ್ಲಮ ಪ್ರಭುವಾಗೋದಕ್ಕೆ ಮುಖ್ಯವಾಗಿ ಕಾರಣ ಆಗ್ತಕ್ಕಂಥದ್ದೇ ಅನಿಮಿಷನಿಂದ ಪಡ್ಕೊಳ್ತಕ್ಕಂಥ ಇಷ್ಟಲಿಂಗ ಅನ್ನುವಂಥದ್ದು ನಾವು ಗಮನಿಸಬೇಕು. ಇವನ್ನೆಲ್ಲವನ್ನು ಒಟ್ಟಾಗಿ ಗಮನಿಸಿದಾಗ ಅಲ್ಲಮ ಪ್ರಭುದೇವರನ್ನು ಇಷ್ಟಲಿಂಗ ಬಿಟ್ಟು ಕಲ್ಪಿಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಆದರೆ ಅಲ್ಲಮ ಯಾವಾಗ ಇಷ್ಟಲಿಂಗವನ್ನು ಬಿಟ್ಟು ನಾವು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿದ್ರೆ, ಲಿಂಗವನ್ನು ಹಿಡಿದು ಬಯಲರೂಪಿಯಾಗಿ ಅಲ್ಲಮ ನಿಂತಿದ್ದ. ಏನು ಗುಹೇಶ್ವರನ ಕುರುಹನ್ನು ನೋಡಿ ಆ ಕುರುಹೆ ಸಂಕೇತಿಸುವಂಥ ಏನು ಸಂದೇಶದ ರೂಪವೇ ತಾನಾಗಿದ್ದಾಗ ಅಲ್ಲಮ್ಮನಿಗೆ ಇಷ್ಟಲಿಂಗ ಭಾಳ ಮಹತ್ವದ್ದು ಅಂತ ಅನ್ನಿಸ್ಲಿಲ್ಲ. ಹಾಗಂತೇಳಿ ಅಲ್ಲಮ ಇಷ್ಟಲಿಂಗವನ್ನು ಉದಾಸೀನ ಮಾಡಿದ ಅಂತ ಭಾವಿಸ್ಕೊಳ್ತಕ್ಕಂಥದ್ದಲ್ಲ. ಕುರುಹನ್ನು ಹಿಡಿದು ಕುರುಹನ್ನು ಗೆಡಬೇಕು ಅನ್ನುವಂಥ ಸ್ಥಿತಿಗೆ ತಲುಪಿ ತೋರಿಸಿರ್ತಕ್ಕಂಥ ಒಬ್ಬ ಮಹಾನ್ ಸಾಧಕ ಅಲ್ಲಮ ಪ್ರಭುದೇವರು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅಲ್ಲಮ ಪ್ರಭುದೇವರ ಕುರಿತಾಗಿ ಅವರನ್ನು ಹಿನ್ನೆಲೆಯಾಗಿಟ್ಕೊಂಡು ಇಷ್ಟಲಿಂಗದ ಕುರಿತಾಗಿ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಡಾಕ್ಟರ್ ಅವಿನಾಶ್ ಕವಿ ಅವರು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ಸೇವಾರ್ಥಿಗಳಾಗಿ ವಿದ್ಯುತ್ ಇಲಾಖೆ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದವರು ವಿಶೇಷವಾಗಿ ಕಾರ್ಯಕ್ರಮವನ್ನು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಮತ್ತು ಅಂತರ್ಜಾಲದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಶುಭವನ್ನು ಹಾರೈಸಿ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿಗಳು. ಈಗ ವಚನ ಮಂಗಳ ಚಿತ್ರದುರ್ಗದ ತೋಟಪ್ಪ ಉತ್ತಂಗಿ ತಂಡದವರಿಂದ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ, ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ, ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು. ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು. ಆನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ, ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ, ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಎನ್ನ ಭವ ಹರಿಯಿತ್ತು, ಎನ್ನ ಭವ ಹರಿಯಿತ್ತು.